ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಕಾಯದ ತಮವ ತೊಲಗಿಸು, ಎನ್ನ ಮನದ ಮದವ ಕೆಡಿಸು, ಎನ್ನ ಕಾಯದ ತಮವ ತೊಲಗಿಸು, ಎನ್ನ ಮನದ ಮದವ ಕೆಡಿಸು, ಎನ್ನ ಮೋಹದ ಬಲೆಯ ಬಿಡಿಸು, ಎನ್ನ ಮೋಹದ ಬಲೆಯ ಬಿಡಿಸು. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಅರಿವಿನ ಗುರುವೆ ನೀನು, ಎನ್ನ ಶಾಂತಿಯ ಸೂತ್ರ ನೀನು, ಎನ್ನ ಅರಿವಿನ ಗುರುವೆ ನೀನು, ಎನ್ನ ಶಾಂತಿಯ ಸೂತ್ರ ನೀನು, ಎನ್ನ ಗೆಲುವಿನ ಕರ್ತ ನೀನು, ಎನ್ನ ಗೆಲುವಿನ ಕರ್ತ ನೀನು. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಬಸವ ಕೇಂದ್ರ ಧಾರವಾಡ ಆನ್ಲೈನ್ ಅರಿವಿನ ಮನೆ ಪರವಾಗಿ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂಥ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣು ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಹಾಗೂ ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ವಾರ ನಾವು ಈ ಅನುಭವ ಮಾಲಿಕೆಯ ಅಂಗವಾಗಿ 93ನೇ ಸಂಪಾದನೆಯನ್ನು ನೋಡಿದ್ದೇವೆ. ಇವತ್ತು ಅನುಭವ ಮಾಲಿಕೆಯ 94ನೇ ಸಂಪಾದನೆ ನಡೆಯುತ್ತದೆ. ಈ 94ನೇ ಅನುಭವ ಮಾಲಿಕೆಯ ಸಂಪಾದನೆಯನ್ನು ನಡೆಸಿಕೊಡಲು ನಮ್ಮೊಂದಿಗೆ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಧಾರವಾಡ ಅವರು ಇದ್ದಾರೆ. ಅವರಿಗೂ ವಿಶೇಷವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ 94ನೇ ಸಂಚಿಕೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಚನ್ನ ಬಸವೇಶ್ವರರ ಸಂಪಾದನೆ ಮುಂದುವರಿಯುತ್ತದೆ. ಈ ಅನುಭವ ಮಾಲಿಕೆಯನ್ನು ನಡೆಸಿಕೊಡಬೇಕೆಂದು ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದೆಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತು ಸದಸ್ಯರಲ್ಲಿ ಭಕ್ತಿಯಿಂದ ನಮಿಸಿ, ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಶೂನ್ಯ ಸಂಪಾದನೆ ಒಂದು ಚಿಂತನ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾತೆಯರಿಗೆ, ಹಿರಿಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಕಳೆದ ವಾರ ಬಸವಣ್ಣನ ಘನವ ನರುಹೆಂದು ಚಿಕ್ಕದಣ್ಣಾಯಕರು ಪ್ರಭುದೇವರ ಬೆಸಗೊಳ್ಳಲು ಆ ಪ್ರಭುದೇವರು ಮರಳಿ ಚಿಕ್ಕದಣ್ಣಾಯಕರ ಬೆಸಗೊಂಬ ಪ್ರಸ್ತಾವದ ವಚನ ಅಂತ ಹೇಳಿ ನಾವು ಅದರಲ್ಲಿ ಒಂದು ವಚನವನ್ನು ನೋಡ್ಕೊಂಡಿದ್ವಿ. ಪ್ರಭುದೇವರು ಹೇಳಿದರು, ಅದ್ವೈತವೆಂಬ ಶಿಶುವೆನ್ನ ಕರಸ್ಥಲವ ಸೋಂಕಲೊಡನೆ ಎನ್ನ ತನ್ನಂತೆ ಮಾಡಿತ್ತಾಗಿ
ಎನ್ನ ನಾನೆಂಬ ವಿಚಾರವು ಅರಿತು ಹೋಯಿತು ಕೇಳ. ಮತ್ತೆ ಅನ್ಯ ವಿಚಾರವೆನಂತೂ ಅರಿಯನೆ. ಎನ್ನ ಪೂರ್ವಾಪರವ ನಿಮ್ಮಿಂದಲರಿಯಲೆಂದು ಬಂದು ನಿಮ್ಮ ಮೊರೆ ಹೊಕ್ಕೆನಾಗಿ ಸಂಗನ ಬಸವಣ್ಣನ ಮಹಿಮೆಯ ನಾನೆತ್ತಬಲ್ಲೆನು. ಗುಹೇಶ್ವರ ಸಾಕ್ಷಿಯಾಗಿ ಸಂಗನ ಬಸವಣ್ಣ ನಿನ್ನಂತರಂಗದೊಳಗೆ ಬೆಳಗುತ್ತಿದ್ದಾನೆ. ಎನಗೊಮ್ಮೆ ಬಸವಣ್ಣನ ಘನವ ತಿಳುಹಿಕೊಡ ಚೆನ್ನ ಬಸವಣ್ಣ ಅಂತ ಹೇಳಿದರು ಪ್ರಭುದೇವರು. ಹಾಗೆ ಹೇಳಿದ ಮೇಲೆ ಮತ್ತೆ ಮುಂದುವರೆದವ್ರನ್ನ ಕೇಳ್ತಾರೆ ಅವರು, ನೀವು ಒಂದು ಸಲವಾದರೂ ಶಿವಸ್ವರೂಪಿ ಬಸವಣ್ಣನವರ ಮಹಾಘನದ ಇರುವನ್ನು ನನಗೆ ತಿಳಿಸ್ಕೊಡ್ರಿ ಅಂತ ಪ್ರಭುದೇವರು ಚನ್ನಬಸವಣ್ಣವರಲ್ಲಿ ಕೇಳಿಕೊಂಡಾಗ ಅತೀ ಭಕ್ತಿಭಾವದಿಂದ ಕೇಳ್ತಾರೆ ಅವರು. ಕೇಳಿ ಮತ್ತಷ್ಟಕ್ಕೆ ಸುಂಬಿಡೋದಿಲ್ಲ, ಮತ್ತೆ ಕೇಳ್ತಾರೆ. ಆದಿಯ ತೋರಿದೆ, ಅನಾದಿಯ ನರುಹಿದೆ, ಇಹವ ಕೆಡಿಸಿದೆ, ಪರವ ನಿಲ್ಲಿಸಿದೆ, ಕಾಯಪ್ರಸಾದ ಭಾವಪ್ರಸಾದ ಜ್ಞಾನ ಪ್ರಸಾದವನ್ನು ಅನೇಕವ ಮಾಡಿ, ಅಂದರೆ ಪ್ರಸಾದವನ್ನು ಏಕ ಮಾಡಿ, ಪ್ರಸಾದವನ್ನೇಕವ ಮಾಡಿ ಅಂದರೆ ಮೂರನ್ನೂ ಒಂದೇ ಮಾಡಿ ತೋರಿದೆ. ಪರವನೊಳಕೊಂಡು ಪರಿಣಾಮದಲ್ಲಿರಿಸಿದೆ. ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ಪೂರ್ವಾಪರವ ಹೇಳಿ ಎನ್ನನ್ನು ನಳುಹಿಕೊಳ್ಳ ಚೆನ್ನ ಬಸವಣ್ಣ ಅಂತ ಮತ್ತೆ ಕೇಳ್ಕೊತಾರೆ ಅವರು. ಚೆನ್ನ ಬಸವಣ್ಣವರೇ, ನೀವು ಚಿನ್ಮಯ ಜ್ಞಾನಿಗಳು. ನಿಮ್ಮ ಜ್ಞಾನ ಪ್ರಭೆಯಿಂದ ಎನ್ನ ಆದಿ ಮಹಾಲಿಂಗ ಏನಿದೆಯಲ್ಲ, ಮಹಾಲಿಂಗದ ಮೂಲವನ್ನು ಅರುಹಿದ್ರಿ, ನನಗೆ ತೋರಿಸಿದ್ರಿ. ನನಗೆ ಅನಾದಿ ನಿರವಯ ನಿಷ್ಕಲ ಲಿಂಗದ ಸ್ಥಿತಿಯನ್ನೂ ನನಗೆ ತೋರಿಸಿದ್ರಿ. ನೀವು ಎನ್ನ ನಿಜ ಶಿವ ಸ್ವರೂಪವನ್ನೂ ಅರುಹಿ ಶಿವ ಸುಖದ ಸಂಪದವನ್ನೆತ್ತು ನನಗೆ ಕರುಣೆ ಮಾಡಿದ್ರಿ. ಈ ಭೌತಿಕ ಭೋಗ ಸುಖದ ಬಯಕೆಗಳನ್ನು ಅಳಿಸಿ, ನನ್ನಲ್ಲಿರುವ ಇವನ್ನೆಲ್ಲ ಅಳಿಸಿ ಎನ್ನಂಗದಲ್ಲಿ ಪರಶಿವನನ್ನು ನೆಲೆಗೊಳಿಸಿಬಿಟ್ರಿ. ಇದು ಚನ್ನಬಸವಣ್ಣವ್ರು ಹೇಳಕತ್ತಾರೆ ಪ್ರಭುದೇವರು. ಪರಿಶುದ್ಧವಾಗಿರ್ತಕ್ಕಂಥ ಕಾಯದ ಕ್ರಿಯಾಚರಣೆಯಿಂದ, ನಮ್ಮ ಕಾಯದ ಕ್ರಿಯಾಚರಣೆ ಭಾಳ ಪರಿಶುದ್ಧ ಆಗಿತ್ತಂದ್ರೆ ಆ ಕ್ರಿಯಾಚರಣೆಯಿಂದ ಕಾಯಪ್ರಸಾದವಾಯಿತು. ಪರಿಶುದ್ಧವಾದ ಸದ್ಭಾವದ ತೃಪ್ತಿಯ ಇರು ಏನೈತಲ್ಲ, ನಾವು ಪರಿಶುದ್ಧವಾಗಿ ಸದ್ಭಾವದಿಂದ ತೃಪ್ತಿಯಿಂದ ಇರ್ತೇವೆ ಅಲ್ಲ, ಆ ಇರುವೇ ತೃಪ್ತಿಯ ಇರುವು ಏನಿದೆ, ಇರುವು ಅದು ನಮಗೆ ಭಾವಪ್ರಸಾದವಾಗ್ತದೆ. ತನ್ನಲ್ಲಿ ಹಾಗೂ ಎಲ್ಲೆಲ್ಲೂ ಪರಶಿವನನ್ನು, ಆ ಪ್ರಭೆಯನ್ನು ಪರಿಶುದ್ಧವಾಗಿ ಕಾಣೋದೇನಿದೆಯಲ್ಲ, ಆ ಅರಿವು ಬರ್ತೈತಲ್ಲ, ತನ್ನಲ್ಲಿಯೂ ಆ ಪರಶಿವನ ಭಾವವನ್ನು, ಹೊರಗಡೆನೂ ಆ ಪರಶಿವನ ಪ್ರಭೆಯನ್ನು ಕಾಣುವ ಪರಿಶುದ್ಧವಾಗಿರ್ತಕ್ಕಂಥ ಜ್ಞಾನ ಪ್ರಸಾದ, ಇವು ಮೂರನ್ನೂ ಏಕ ಮಾಡಿ ಕಾಯಪ್ರಸಾದ ಭಾವಪ್ರಸಾದ ಜ್ಞಾನಪ್ರಸಾದ, ಕಾಯಪ್ರಸಾದ ಭಾವಪ್ರಸಾದ ಜ್ಞಾನಪ್ರಸಾದವನ್ನೇಕವ ಮಾಡಿ ನನಗೆ ತೋರಿದೆ. ಈ ತ್ರಿವಿಧವನ್ನು, ಈ ಪ್ರಸಾದ ಇಂತಿ ತ್ರಿವಿಧ ಪರಮ ಪ್ರಸಾದವ ಪರಶಿವ ತಾನೊಂದೇ, ಈ ಮೂರೂ ಪರಶಿವನೇ ಬೇರೆ ಭಾವದಲ್ಲಿ ಬಂದು ಏಕೋಭಾವದ ಭಾವ ಪ್ರತಿಪಾದಿಸಿ ತೋರಿಸಿದ್ರೆ ನೀವು ನನಗೆ. ಪ್ರಭುದೇವರು ಹೇಳಾಕ್ತಾರೆ ಚನ್ನಬಸವಣ್ಣವರು, ಎನ್ನ ಸರ್ವಾಂಗದಲ್ಲಿಯೂ ಪರಶಿವ ತತ್ವವನ್ನೊಳಗೊಂಡಿರುವ ಲಿಂಗಾಂಗ ಸಾಮರಸ್ಯದ ಪರಮ ಪರಿಣಾಮದ ಪರಮಾನಂದದಲ್ಲಿ ನಾನು ನೆರೆಸಿಬಿಟ್ರೆ ನೀವು. ಪ್ರಭುದೇವರು ಹೇಳಾಕ್ತಾರೆ ಚನ್ನಬಸವ, ಇದೆಲ್ಲವೂ ನನಗೆ ಕೊಟ್ಟರೆ ನೀವು. ಆದರೆ ಚನ್ನಬಸವಣ್ಣವರೇ, ಪರಶಿವನ ಪರಮ ಶರಣ, ಗುಹೇಶ್ವರನ ಶರಣ ಅಂದ್ರೆ ಆ ಪರಶಿವನ ಪರಮ ಶರಣ ಸಂಗನ ಬಸವಣ್ಣನ ಪೂರ್ವಾಪರವನ್ನಷ್ಟು ಹೇಳಿ ನನಗೆ ಒಳಗಿಕೊಳ್ಳ. ನನ್ನ ಬಗ್ಗೆ ನನಗೆಲ್ಲ ತಿಳಿಸ್ಕೊಟ್ರಿ ನೀವು. ನನಗೆ ಬೇಕಾಗಿದ್ದು ನಿಮ್ಮಿಂದನೇ ಏನು ಬೇಕಾಗಿದೆ ಅಂದರೆ ಪರಶಿವನ ಅವತಾರ ಅಥವಾ ಗುಹೇಶ್ವರನ ಶರಣ, ಆ ಸತ್ಯ ಶರಣರ ಬಸವಣ್ಣನ ಮೂಲ ನಿಜದ ನಿಲುವು ನನಗೆ ತಿಳ್ಕೊಬೇಕಾಗೈತಿ. ಅದನ್ನು ಹೇಳಿ ಎನ್ನನ್ನು ನುಳುಹಿಕೊಳ್ಳೆಂದು ಚನ್ನಬಸವಣ್ಣವರಲ್ಲಿ ಪ್ರಭುದೇವರು ಕೇಳ್ಕೊತಾರೆ. ಇಂತೂ ಬಸವರಾಜ ದೇವರ ನಿಲವ ನರುಹೆಂದು ಪ್ರಭುದೇವರು ಬೆಸಗೊಳ್ಳಲು
ಕೇಳ್ಕೊಳ್ಳಲ್ಲ. ಅದಕ್ಕೆ ಚಿಕ್ಕದಣ್ಣಾಯಕರು ಚನ್ನಬಸವಣ್ಣವರು ಪ್ರಭುದೇವರೊಡನೆ ಬಸವರಾಜ ದೇವರ ಪೂರ್ವಾಪರ ಸಂಬಂಧಮಂ ಸುಜ್ಞಾನ ದೃಷ್ಟಿಯಿಂದ ದೀಕ್ಷಿಸಿ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ಅವರ ಪೂರ್ವಾಪರ ಸಂಬಂಧಮಂ ಸುಜ್ಞಾನ ದೃಷ್ಟಿಯಿಂದ ದೀಕ್ಷಿಸಿ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ಹಿಂಗೆ ಪ್ರಭುದೇವರು ಹೇಳುತ್ತಲೇ ಅವರು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಹೇಳಿದರು? ಒಂದು ಇಲ್ಲದಂದು, ನಂದಿ ವಾಹನರಿಲ್ಲದಂದು, ಹಿಂದೆ 14 ಭುವನಗಳ ಇಲ್ಲದಂದು, ಅಂದಾರೂ ಲಿಂಗವ ಕಂಡವರಿಲ್ಲ. ಅಂದು ಲಿಂಗವ ಕಂಡು ಹೇಳಿದರೆ ಆತನೇ ಅದ್ವೈತಿ ಎಂಬೆ. ಅಂದು ಲಿಂಗವ ಕಂಡು ಹೇಳಿದರೆ ಆತನೇ ಅದ್ವೈತಿ ಎಂಬೆ. ಅಂದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನೊಬ್ಬನೇ ಉದಯವಾಗಿರ್ದನು ಕೇಳ ಪ್ರಭುವೇ. ಬಸವಣ್ಣವರ ಪೂರ್ವಾಪರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಏನೂ ಇಲ್ಲದಂದು, ಒಂದು ಹಿಂದೂ ಇಲ್ಲದಂದು, ನಂದಿ ವಾಹನರು ಇಲ್ಲದಂದು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವ್ರು ಯಾರೂ ಇರಲಿಲ್ಲ. ಬರೀ ಆ ನಿರವಯ ನಿಜ ವಸ್ತು ಇಷ್ಟು. ಆ ವಸ್ತುವಿನಲ್ಲಿ ಏನೇನೂ ಇರಲಿಲ್ಲ. ಅಲ್ಲಿ ಒಂದಿಲ್ಲ ಎರಡಿಲ್ಲ. ಆ ನಿರವಯ ನಿಜ ವಸ್ತು ನಿಷ್ಕಲ ಲಿಂಗವಾಗಿ ತಾನೇ ತಾನಾಗಿದ್ದಿತ್ತು. ಅದು ಹುಟ್ಟಿರಲಿಲ್ಲ, ಇತ್ತದು ಅಷ್ಟೇ. ಅದು ಕೇವಲ ನಿರವಯಲಾಗಿತ್ತು. ಅವಯವ ಇಲ್ಲದೆ ನಿರವಯಲಾಗಿ ನಿಷ್ಕಲವಾಗಿ ಇತ್ತು. ಅಲ್ಲಿ ಅಂದು ನಂದಿವಾಹನವನೇರಿದ ಶಂಕರ ಶಿವನಿರಲಿಲ್ಲ, ನಂದಿವಾಹನರಿರಲಿಲ್ಲ. 14 ಭುವನಗಳಿನ್ನೂ ಉಗಮ ಆಗಿರಲಿಲ್ಲ, ಸೃಷ್ಟಿಯಾಗಿರಲಿಲ್ಲ. ಸೃಷ್ಟಿಯಂತೂ ಇರಲೇ ಇಲ್ಲ. ಗೋಚರಿಸ್ತಕ್ಕಂಥ ಈ ಸೃಷ್ಟಿ ಇದ್ದಿರಲೇ ಇಲ್ಲ. ಆ ನಿರವಯ ನಿಷ್ಕಲ ನಿಜ ವಸ್ತುವಿಗೆ ಇದರೆಂಬುದಿರಲಿಲ್ಲ, ಇನ್ನೊಂದನ್ನೋದು ಇದ್ದಿದ್ದಿಲ್ಲ. ಅದಕ್ಕೆ ಅಖಂಡ ಪರಿಪೂರ್ಣ ಪರವಸ್ತು ತಾನೇ ತಾನಾಗಿದ್ದಿತ್ತು. ಆ ನಿಷ್ಕಲ ನಿರವಯ ಲಿಂಗವನ್ನು ಕಾಣುವರಾರೂ ಇರಲಿಲ್ಲ, ನೋಡ್ಲಿಕ್ಕೂ ಯಾರಿರಲಿಲ್ಲ. ಅದನ್ನು ಅದೇ ಆಗಿತ್ತು. ಆ ನಿರವಯ ಲಿಂಗವ ಸ್ವಾನುಭಾವದಿಂದ ಕಂಡು ಆ ನಿಷ್ಕಲ ಲಿಂಗದ ನಿಜವ ಲಿಂಗ ನುಡಿಯಲ್ಲಿ ಹೇಳಿದಲ್ಲಿ ಆತನೇ ನಿಜವಾದ ಶಿವಸಾಮರಸ್ಯ ಸಾಧಿಸಿದ ಅದ್ವೈತಿ ಎಂದು ಕರೆಯುವರು. ಅಂತಹ ನಿರವಯ ಲಿಂಗದ ನಿಜಾನುಭಾವದಿರುವ ಸ್ವಾನುಭಾವದಿಂದ ಕಂಡವರಂತೂ ಯಾರೂ ಇದ್ದಿದ್ದಿಲ್ಲ ಅವಾಗ. ಆ ಏನೇನೂ ಇಲ್ಲದಂದು ನಿರವಯ ನಿಷ್ಕಲ ಲಿಂಗದಲ್ಲಿ ಜ್ಞಾನಚಿತ್ತ ಸ್ವರೂಪದಿಂದ ಬೇರಿಲ್ಲದಂತಿದ್ದು ಆ ನಿಷ್ಕಲ ಲಿಂಗದಿಂದ ಉದಯವಾಗಿ ಜ್ಞಾನಚಿತ್ತ ನೆನೆಸಿದವನೆಂದರೆ ಬಸವಣ್ಣನೊಬ್ಬನೇ. ಆ ಜ್ಞಾನಚಿತ್ತ ಯಾರಂದ್ರೆ ಅದು ಬಸವಣ್ಣ. ಹಿಂದಿನ ವಚನದಲ್ಲಿ ಓದೇನು, ಬಸವಣ್ಣನೆಂದರೆ ಕೇವಲ ನಿರವಯ ನಿಷ್ಕಲ ಲಿಂಗದ ನಿಜದಿರವಲ್ಲದೆ ಅನ್ಯ ಮತ್ತೊಂದಲ್ಲವೆಂದು ಚನ್ನಬಸವಣ್ಣನವರು ಬಸವ ಮಹಾಗುರುವಿನ ನಿಜದಿರವ ಅಲ್ಲಮ ಪ್ರಭುದೇವರಿಗೆ ತಿಳಿಸಿಕೊಡ್ತಾರೆ. ಇಷ್ಟು ಹೇಳಿದ ಮ್ಯಾಲ ಮತ್ತೆ ಸಮಾಧಾನ ಆಗೋದಿಲ್ಲ. ಮತ್ತೆ ಹೇಳ್ತಾರ. ಎಷ್ಟು ದೊಡ್ಡ ವಚನ ಐತೆ ನೋಡ್ರಿ. ಮತ್ತಂ ಕೃತಯುಗದಲ್ಲಿ ದೇವರು ದೇವಾಸುರನ ಕೊಲುವಲ್ಲಿ ಪ್ರಮಥನೆಂಬ ಗಣೇಶ್ವರನಾಗಿರ್ದನು ಬಸವಣ್ಣ. ಗಜಾಸುರನ ಚರ್ಮವ ಬಿಚ್ಚಿ ಅಜಾರಿ ಹೊದೆವಲ್ಲಿ ಉಗ್ರನೆಂಬ ಗಣೇಶ್ವರನಾಗಿರ್ದನು. ಯಾವಾಗಿದು? ಕೃತಯುಗದಲ್ಲಿನೇ. ಅಸುರರ ಶಿರೋಮಾಲೆಯ ಕೊರಳಲ್ಲಿ ಉರದಲ್ಲಿ ಹಾರವಾಗಿ ಧರಿಸಿ ಜಗಕ್ಕೆ ಜೂಬಾಗಿಪ್ಪಲ್ಲಿ ಶಂಕೆ ಇಲ್ಲದೆ ನಿಶಂಕೆನೆಂಬ ಗಣೇಶ್ವರನಾಗಿರ್ದನು. ಸಮಸ್ತ ದೇವರಿಗೆ ಕರುಣಾಮೃತವ ಸುರಿದು ಸುಖವನ್ನಿತ್ತು ರಕ್ಷಿಸುವಲ್ಲಿ ಶಂಕರನೆಂಬ ಗಣೇಶ್ವರನಾಗಿರ್ದನು. ಜಾಳಾಂಧರನೆಂಬ ಅಸುರನ ಕೊಲುವಲ್ಲಿ ಜಾಣರಿಗೆ ಜಾಣನಾಗಿ ವಿಚಿತ್ರನೆಂಬ ಗಣೇಶ್ವರನಾಗಿರ್ದನು. ಇದು ಯಾವಾಗಿದು?
ಕೃತಾಯುಗದ ಇತಿಹಾಸ ಇದೆಲ್ಲ. ಕೃತಾಯುಗದಲ್ಲಿ ನಡೆದಂಥ ಘಟನೆಗಳನ್ನು ಒಂದೊಂದು ಉದಾಹರಿಸಿದರು ಅವರು. ಇನ್ನು ತ್ರೇತಾಯುಗದಲ್ಲಿ ಕಾಳಾಂಧರದೊಳಗೆ ಶಿವನು ನಿಜ ಮಂದಿರವಾಗಿಪ್ಪಲ್ಲಿ ಕಾಲಾಗ್ನಿ ರುದ್ರನೆಂಬ ಗಣೇಶ್ವರನಾಗಿರ್ತಾನೆ. ಪಿತಾಸುರನೆಂಬ ದೈತ್ಯನ ಕೊಂದು ಜನವ ರಕ್ಷಿಸುವಲ್ಲಿ ಮಾತಾಪಿತನೆಂಬ ಗಣೇಶ್ವರನಾಗಿರ್ತಾನೆ. ತಾಳಾಸುರನೆಂಬ ದೈತ್ಯನ ಕೊಂದು ಜಗವ ರಕ್ಷಿಸಿ ಸೃಷ್ಟಿಯ ಕಲ್ಪಿಸಿ ಬ್ರಹ್ಮಾಂಡ ಭಾರಮಂ ಧರಿಸುವಲ್ಲಿ ತಾಳ ಸಮೇಳನೆಂಬ ಗಣೇಶ್ವರನಾಗಿರ್ತಾನೆ. ಇದೆಲ್ಲ ತ್ರೇತಾಯುಗದ್ದಿದು. ಜಲಪ್ರಳಯದಲ್ಲಿ ಜಗನ್ನಾಥನು ಅಳಿಯದೇ ಇಪ್ಪಲ್ಲಿ ಜನನ ಮರಣ ವರ್ಜಿತನೆಂಬ ಗಣೇಶ್ವರನಾಗಿರ್ದನು. ಜಗವೆಲ್ಲ ಶೂನ್ಯವೆಂದರೆ ನಾನೇ ಹುಟ್ಟಿಸಿದನೆಂದು ಆದಿಗಣನಾಥನೆಂಬ ಗಣೇಶ್ವರನಾಗಿದ್ದನು. ಸುರಾಸುರರ ಅಹಂಕಾರದಲ್ಲಿ ಹೆಚ್ಚಿ ಮೇರೆದಪ್ಪಿದಲ್ಲಿ ಗೂಳಿಯಾಗಿ ಹೋರಿ ಎಲ್ಲರ ತೊತ್ತದುಳಿದು ಒಕ್ಕಲಿಕ್ಕಿ ಮಿಕ್ಕು ಮೀರೆ ನಂದಿ ಮಹಾಕಾಳನೆಂಬ ಗಣೇಶ್ವರನಾಗಿದ್ದನು. ಉರಿಗಣ್ಣ ತೆಗೆದರೆ ಉರಿದಹವು ಲೋಕಗಳೆಂದು ಉರಿಗಣ್ಣು ತೆರೆದರೆ ಉರಿದಹವು ಲೋಕಗಳೆಂದು ಜಗವ ಹಿಂದಿಕ್ಕಿಕೊಂಡು ಒಂದೆನೆಂಬ ಗಣೇಶ್ವರನಾಗಿದ್ದನು. ಉಮೆಯ ಕಲ್ಯಾಣದಲ್ಲಿ ಕಾಲಲೋಚನೆಂಬ ಗಣೇಶ್ವರನಾಗಿರ್ತಾನೆ. ತ್ರಿಪುರ ದಹನವ ಮಾಡುವಲ್ಲಿ ಸ್ಕಂದನೆಂಬ ಗಣೇಶ್ವರನಾಗಿರ್ದನು. ಬ್ರಹ್ಮ ಕಪಾಲ ವಿಷ್ಣು ಕಂಕಾಳವ ನಿಕ್ಕುವಲ್ಲಿ ನೀಲಕಂಠನೆಂಬ ಗಣೇಶ್ವರನಾಗಿರ್ತಾನೆ. ಇದೆಲ್ಲ ತ್ರೇತಾಯುಗದ ಇತಿಹಾಸ. ದ್ವಾಪಾರದಲ್ಲಿ ಲಿಂಗ ಪ್ರಾಣ ಸಂಯೋಗವಾಗಿ ವೃಷಭನೆಂಬ ಗಣೇಶ್ವರನಾಗಿರ್ದನು. ಇಂತೂ 4 ಯುಗ 18 ಯುಗಗಳು ಮಡಿವಲ್ಲಿ ಹುಟ್ಟುವಲ್ಲಿ ನಂದಿಕೇಶ್ವರನೆಂಬ ಗಣೇಶ್ವರನಾಗಿರ್ದನಯ್ಯ. ಕಲಿಯುಗದಲ್ಲಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಪೂರ್ವಾಶ್ರಯವ ಕಳೆದು ಲಿಂಗವಾಗಿ ಕುಳಸ್ಥಲವ ನರಿತ ಮಹಂತ ಕೂಡಲ ಚನ್ನ ಸಂಗನ ಮಹಾಮನೆಯಲ್ಲಿ ಸರ್ವಾಚಾರ ಸಂಪನ್ನ ಬಸವಣ್ಣನೆಂಬ ಗಣೇಶ್ವರನಾಗಿರ್ದನು. ಕೇಳ ಪ್ರಭುವೇ, ಎಲ್ಲ ಈ ಯುಗಗಳ ಇತಿಹಾಸದಲ್ಲಿ ಯಾವಾಗ ಏನೇನಾಗಿ ಬಂದಿದ್ರು ಬಸವಣ್ಣವ್ರನ್ನು, ಇವತ್ತು ಕಲಿಯುಗದಲ್ಲಿ ಬಸವಣ್ಣನ ನಾಮ ಹೊತ್ಕೊಂಡದಾರ ಅಷ್ಟೇ. ಇವರು ಬರೀ ಈಗ ಬಂದವರಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಸಂಭವಾಮಿ ಯುಗೆ ಯುಗೆ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವಲ್ಲ, ಆ ಅರ್ಥದಲ್ಲೇ ಬರುವಂಥ ವಚನ ಇದು. ಯುಗಾಂತರದಲ್ಲಿ ಈ ಲೋಕ ಕಷ್ಟದಲ್ಲಿದ್ದಾಗ ಆ ಕಥೆಗಳನ್ನು ನೋಡಿದರೆ ಗೊತ್ತಾಗತ್ತಲ್ರಿ. ಗಜಾಸುರನ ಚರ್ಮವ ಬಿಚ್ಚಿ ಅಜಾರಿ ಹೊದೆವಲ್ಲಿ ಉಗ್ರನೆಂಬ ಗಣೇಶ್ವರನಾಗಿದ್ದನು. ಅಸುರರ ಶಿರೋಮಾಲೆಯ ಕೊರಳಲ್ಲಿ ಉರದಲ್ಲಿ ಹಾರವಾಗಿ ಧರಿಸಿ ಜಗಕ್ಕೆ ಜೂಬಾಗಿಪ್ಪಲ್ಲಿ ಶಂಕೆ ಇಲ್ಲದೆ ನಿಶಂಕೆನೆಂಬ ಗಣೇಶ್ವರನಾಗಿದ್ದನು. ಇವು ಜಗತ್ತು ಕಷ್ಟ ಕಾಲದಲ್ಲಿ ಬಂದಾಗ ಈ ರೀತಿಯಾಗಿ ಬಂದವರು ಇವ್ರ ಇತಿಹಾಸ ಭಾಳ ದೊಡ್ಡದೈತಿ ಅನ್ನೋ ಅರ್ಥದಲ್ಲಿ ಯಾರು ಹೇಳ್ತಾರ? ಚನ್ನಬಸವಣ್ಣವರು ಪ್ರಭುದೇವರಿಗೆ ಈ ಇತಿಹಾಸವನ್ನು ಹೇಳ್ತಾರೆ. ನಾವು ನೋಡ್ಬೇಕಿದನ್ನು. ನಾವು ಯುಗವನ್ನು ನಂಬ್ತೇವೋ ಬಿಡ್ತೇವೋ ಅದು ಮುಂದಿನ ಮಾತು. ನಾವು ಹೇಳಬೇಕಲ್ಲ. ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ಯಾರ ಅಂದ್ರೆ ಅದು ನಾವು ನಂಬಬೇಕಲ್ಲ. ಇನ್ನು ಯಾರನ್ನು ನಂಬವ್ರು ನೀವು? ಹೌದಾ? ಬಸವಣ್ಣನೆಂದರೆ ಸಾಮಾನ್ಯ ಮಾನವರಂತಲ್ಲ ಚನ್ನಬಸವಣ್ಣವ್ರ ಪ್ರಕಾರ. ಹಂಗಾರೆ ಇದನ್ನು ನೋಡಿದರೆ ಗೊತ್ತಾಗತ್ತೆ ನಮಗೆ. ಯುಗಗಳಲ್ಲಿಯೂ ಲೋಕೋದ್ಧಾರಕ್ಕಾಗಿ ಸಾಕಾರ ಸ್ವರೂಪ ತಳೆದ ನಿರವಯ ಶಿವಚೇತನ ಎಂಬುದನ್ನಿಲ್ಲಿ ಪ್ರತಿಪಾದಿಸ್ತಾರೆ ಅವರು. ಅದು ನಿರವಯ ಶಿವಚೇತನವೇ ಲೋಕದ ಉದ್ಧಾರಕ್ಕಾಗಿ ಈ ರೀತಿಯಾಗಿ ಬಂದವರಿವರು. ಶಿವಚೇತನ ಪ್ರತಿಪಾದಿಸಿ ನಿರವಯ ನಿಷ್ಕಲ ಲಿಂಗಕ್ಕೆ ನೋಡ್ರಿ, ಈ ನಿರವಯ ನಿಷ್ಕಲ ಲಿಂಗಕ್ಕೆ ಸಾಕಾರ ಸ್ವರೂಪವಿಲ್ಲ. ಇದಕ್ಕೆ ಸಾಕಾರ ಸ್ವರೂಪ ಇಲ್ಲ. ಅದು ನಿರಾಕಾರ ನಿರಂಜನವಾಗಿದೆ. ನಿರವಯ ಲಿಂಗದಲ್ಲಿ ಅಭಿನ್ನವಾಗಿರುವ ಅವ್ಯಕ್ತವಾಗಿರುವ ಜ್ಞಾನ ಚಿತ್ತುವೇ ಬಸವಣ್ಣ.
ಸಾಕಾರ ರೂಪ ತಾಳುಕಿನ ಮುಂಚೆಕಿನ ಅದಕ್ಕೊಂದು ಜ್ಞಾನ ಚಿತ್ತು ಬಂತಲ್ಲ, ಆತನೇ ಬಸವಣ್ಣ. ಅಂದ ಬಳಿಕ ಬಸವಣ್ಣ ಶಿವನೆಂಬುದು ಭಿನ್ನವಲ್ಲ, ಅದು ಪರಶಿವ ತತ್ವ ತಾನೊಂದೇ. ಈ ಅರ್ಥದಲ್ಲೇ ನಾವೆಲ್ಲ ಏನಂತ ಕರಿತೇವೆ, ಶಿವನೇ ಬಸವ, ಬಸವ ಶಿವನೇ ಅಂತ ಬಂದಿದ್ದು ಮಾತು. ಆ ನಿರವಯ ನಿಷ್ಕಲ ಲಿಂಗದ ರೂಪವೇ ಬಸವಣ್ಣ, ಬಸವಣ್ಣನೇ ನಿರವಯ ನಿಷ್ಕಲ ಲಿಂಗ ಅನ್ನುವಂಥ ಅರ್ಥದಲ್ಲಿ ಇದು ಮಂತ್ರವಾಕ್ಯ ಆಯಿತು ನಮಗೆ. ಬಸವ ಶಿವನೇ, ಶಿವನೇ ಬಸವ ಅನ್ನೋ ಮಂತ್ರವಾಕ್ಯ ಯಾಕತ್ತಂದರೆ ನಿರವಯ ನಿಷ್ಕಲ ಲಿಂಗದ ಜ್ಞಾನ ಚಿತ್ತುವೇ ಬಸವಣ್ಣ ಅನ್ನೋ ಅರ್ಥದಲ್ಲಿ ಹಿಂದೂ ನಾವು ವಚನ ಓದೇವಿ. ಈಗ ನಿರವಯ ನಿಷ್ಕಲ ಲಿಂಗ ನಿಜವಸ್ತುವಿನಿಂದಲೇ ಈ ಸಮಸ್ತ ಸೃಷ್ಟಿ, ವಿಶ್ವ, ಭುವನ, ಲೋಕಾದಿ ಲೋಕಗಳೆಲ್ಲ ಹೊರಹೊಮ್ಮಿದ್ರಿಂದ ಆ ಮಹಾಶರಣರ ಮಹಾನುಭಾವ ಬಸವಣ್ಣನೆಂದರೆ ಅದು ಆ ನಿರವಯ ನಿಜವಸ್ತುವಿನಲ್ಲಿ ಅವ್ಯಕ್ತವಾಗಿರುವ ಅಡಗಿರುವ ಜ್ಞಾನಚಿತ್ತುವೇ, ಬೇರೆ ಏನಲ್ಲ. ಆ ಜ್ಞಾನಚಿತ್ತಿನಿಂದ ಹೊರಹೊಮ್ಮಿದ ನಾದ, ಬಿಂದು, ಕಳೆಗಳು. ಮೊದಲು ಜ್ಞಾನಚಿತ್ತನೇ ಹುಟ್ಟುತ್ತಲ್ಲ, ಅದರಿಂದ ಹುಟ್ಟಿದ್ದು ನಾದ, ಬಿಂದು, ಕಳೆ. ಅವು ಜ್ಞಾನಚಿತ್ತಿನೊಡನೆ ಬೆರೆಯಲೊಡು. ನಾದ, ಬಿಂದು, ಕಳೆ ಸೇರಿ ಜ್ಞಾನಚಿತ್ತು ಕೂಡಿದಾಗ ಏನಾಯ್ತು? ಏನಾಯ್ತು ಅಲ್ಲಿ? ಚಿತ್ತಿನೊಡನೆ ಬೆರೆಯಲೊಡನು ಅಖಂಡ ಪರಿಪೂರ್ಣ ಗೋಳಾಕಾರಗೊಂಡ ಮಹಾಲಿಂಗ, ಅದು ಆದಿ. ಮಹಾಲಿಂಗ ಸ್ಥಿತಿಗೆ ನಾವು ಶರಣರು ಕರೆಯೋದು ಆದಿ, ಆದಿಲಿಂಗ. ಅನಾದಿ ಬಸವಣ್ಣ. ಆದಿಲಿಂಗ ಅಂದ್ರೆ ಮಹಾಲಿಂಗದ ಮುಂಚೆನೇ ಬಸವಣ್ಣ ಅನ್ನೋ ಸ್ಥಿತಿ ಅರ್ಥ. ಇಲ್ಲಿ ಮಹಾಲಿಂಗದ ಸ್ಥಿತಿ ಬರೋಕ್ಕಿಂತ ಮುಂಚೆಗೆ ಏನೇನಾಯ್ತು ನೋಡ್ತೇವಲ್ಲ. ಜ್ಞಾನಚಿತ್ತು ಉದಯಿಸ್ತು, ಜ್ಞಾನಚಿತ್ತುವಿನಿಂದ ನಾದಬಿಂದು ಕಳೆಗಳು ಬಂದು, ಆ ನಾದಬಿಂದು ಕಳೆಗಳೊಡನೆ ಜ್ಞಾನಚಿತ್ತು ಬೆರೆತಾಗ ಅದು ಅಖಂಡ ಗೋಳಾಕಾರವಾಗಿ ಓಂಕಾರ ಆಯ್ತಲ್ಲ, ಅದು ಮಹಾಲಿಂಗ ಸ್ಥಿತಿ ಬಂತಲ್ಲ. ಆ ಮಹಾಲಿಂಗ ಸ್ಥಿತಿಯಿಂದ ಒಂದಿದ್ದು ಎರಡಾತು, ಅಂಗ ಲಿಂಗ ಎರಡಾತು, ಅವಾಗ ಜಗತ್ ಸೃಷ್ಟಿ. ಈ ಮಹಾಲಿಂಗದ ಸ್ಥಿತಿಗೆ ಮುಂಚೆನೇ ಬಸವಣ್ಣ ಜ್ಞಾನಚಿತ್ತುವಾಗಿ ನಿರವಯ ನಿಷ್ಕಲ ಲಿಂಗದ ಜ್ಞಾನಚಿತ್ತುವೇ ಬಸವಣ್ಣ. ಹೀಗಾಗಿ ಅನಾದಿ ಬಸವಣ್ಣ ಆದಿಲಿಂಗ. ಇಲ್ಲಿ ಆ ಅಖಂಡ ಪರಿಪೂರ್ಣ ಗೋಳಾಕಾರಗೊಂಡ ಮಹಾಲಿಂಗ, ಅದರಿಂದ ಹೊರಹೊಮ್ಮಿದ್ದ ಆತ್ಮ, ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿಗಳು ಇವೆಲ್ಲ ಮಹಾಲಿಂಗದಿಂದ ಉದ್ಭವ ಆದವು. ಅವುಗಳ ಸಮರಸದಿರವಾದ ಸಮಸ್ತ ಸೃಷ್ಟಿ ಬ್ರಹ್ಮಾಂಡ ಇವೆಲ್ಲ ಬಂದ ಮೇಲೆ ಸಮಸ್ತ ಬ್ರಹ್ಮಾಂಡ ಬಂದುವಲ್ಲ, ಪಂಚಮಹಾಭೂತಗಳು ಬಂದ ಮೇಲೇ ಬಂದುವಲ್ಲ ಇದೆಲ್ಲ. ಈ ಸೃಷ್ಟಿ ಬ್ರಹ್ಮಾಂಡಾದಿಗಳಿಗೆಲ್ಲ ಬಸವಣ್ಣನೇ ಮೂಲವೆಂಬುದು. ಯಾಕಂದ್ರೆ ಮಹಾಲಿಂಗದಿಂದ ಇವು ಉದ್ಭವ ಅದು. ಮಹಾಲಿಂಗದ ಸ್ಥಿತಿಗಿಂತ ಮುಂಚೆನೇ ಜ್ಞಾನಚಿತ್ತು ಬಂತು. ಆ ಜ್ಞಾನಚಿತ್ತು ನಾದ ಬಿಂದುಗಳ ಸಮರಸ ಆದಾಗ, ಬೆರೆತು ಹೋದಾಗ ಅಖಂಡ ಗೋಳಾಕಾರ ಮಹಾಲಿಂಗ ಸ್ಥಿತಿ ಬಂತು. ಅದರ ಗರ್ಭದಲ್ಲಿ ಇವೆಲ್ಲ ಬಂದು ಅಂದರೆ ಅದಕ್ಕೆ ಮೂಲವಾಗಿರೋದು ಯಾವುದು? ಜ್ಞಾನಚಿತ್ತು ಬಸವಣ್ಣನೇ ಅನ್ನುವಂಥದ್ದು. ಈ ನಿರ್ಣಯ ನಿಶ್ಚಿತ ಆದಮೇಲೆ ಆ ನಿರವಯ ನಿಜವಸ್ತು ತಾನಾದ ಬಸವಣ್ಣನಿಂದ ಹೊರಹೊಮ್ಮಿದ ಲೋಕಾದಿ ಲೋಕಗಳ ಜೀವಕೋಟಿಗಳ ಲೇಸಿಗಾಗಿ ನೋಡ್ರಿ, ಜೀವ ಸೃಷ್ಟಿ ಹುಟ್ಟಿಬಿಟ್ಟು ಅಲ್ಲಿಗ ಹುಟ್ಟಿದ ಮೇಲೆ ಏನಾಯ್ತು ಅಂದರೆ ಇದರ ಒಳಿತಿಗಾಗಿ ಲೇಸಿಗಾಗಿ ಜೀವಕೋಟಿಗಳ ಲೇಸಿಗಾಗಿ ಆಯಾ ಯುಗಗಳಲ್ಲಿ ಸಾಕಾರ ಸ್ವರೂಪ ತೊಳೆದು ಆ ಜ್ಞಾನಚಿತ್ತು ಬಸವಣ್ಣ ಸಾಕಾರ ರೂಪ ತಳೆದು ಬಂದು ಲೋಕ ಕಲ್ಯಾಣಗೈದ ಬಸವಣ್ಣ ಪರಶಿವನಲ್ಲದೆ ಮತ್ತಾರು? ಯಾಕ? ಅದು ಮೂಲ ನಿಷ್ಕಲ ಲಿಂಗದಿಂದಲೇ ಜ್ಞಾನಚಿತ್ತು ಇದ್ದಾಗ ಅದರಿಂದ ಆದ ಬೇರೆ ಅಲ್ಲ, ಅದರಿಂದ ಆದ ಬೇರೆ ಅಲ್ಲ. ಆ ಜ್ಞಾನಚಿತ್ತುವೇ ಬಸವಣ್ಣ ಅಂತ ಹೇಳಿದಾಗ ಆ ಬಸವಣ್ಣ ಸಾಕಾರ ರೂಪವಾಗಿ ಈ ಯುಗಗಳಲ್ಲಿ ಹಿಂಗಾಗಿ ಬಂದ ಅನ್ನೋ ಇತಿಹಾಸವನ್ನು ಇಲ್ಲಿ ಹೇಳ್ಯಾರ ನಮ್ಮ ಚನ್ನಬಸವಣ್ಣವರು. ಈ ಅರ್ಥದಲ್ಲಿ ಚನ್ನಬಸವಣ್ಣನವರು ಬಸವಣ್ಣ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗಗಳಲ್ಲಿ ಆಯಾ ಸಂದರ್ಭದಲ್ಲಿ ಲೋಕ ಆತಂಕ ಅಪಾಯದಲ್ಲಿ ಸಿಕ್ಕಿಕೊಂಡಾಗಲೆಲ್ಲ ಸಾಕಾರ ಸ್ವರೂಪ ತಳೆದು ಬಂದು ಲೋಕ ಕಲ್ಯಾಣ ಕಾರ್ಯಗೈದನೆಂದು ಈ ವಚನದ ಮುಖಾಂತರ ಪ್ರತಿಪಾದನೆ ಮಾಡ್ತಾರೆ.
4 ಯುಗಗಳಲ್ಲಿಯೂ ನಾನಾ ಥರದ ನಾಮಗಳನ್ನು ಹೊತ್ತುಕೊಂಡು ಬಂದು, ಯಾವ ಯುಗದಲ್ಲಿ ಯಾವ್ಯಾವ ಹೆಸರು ಹೊತ್ಕೊಂಡು ಬಂದ ಅನ್ನೋದು ಇಲ್ಲಿ ಹೇಳಿದರು. ಯಾವ ಗಣೇಶ್ವರನಾಗಿರ್ತ ನಾಮರೂಪವನ್ನು ಹೊತ್ಕೊಂಡು ಬಂದು ಲೋಕ ಕಲ್ಯಾಣ ಕಾರ್ಯಗೈದನೆಂದು ಪ್ರತಿಪಾದಿಸಿ, ಈ ನಾಮಗಳ ಹೊತ್ತು ಬಂದು ಭವನೆಯ ದೂರ ಮಾಡಿ ದೇವಾದಿ ದೇವತೆಗಳನ್ನು ಮಾನವ ದಾನವರು ಸಹಿತವಾಗಿ ಸಕಲ ಜೀವಿಗಳ ಪಾಲನೆ ಪೋಷಣೆ ಮಾಡಿ ರಕ್ಷಿಸಿದರೆಂದು ಚನ್ನಬಸವಣ್ಣವರು ಈ ವಚನದ ಮುಖಾಂತರ ನಮಗೆ ಇಲ್ಲಿ ಹೇಳ್ತಾರೆ. ಈ 4 ಯುಗಗಳ ಇತಿಹಾಸದಲ್ಲಿ ಆಗಿ ಹೋದಂಥ ದೇವಾನುದೇವತೆಗಳು, ಋಷಿಮುನಿಗಳು, ಸಾಧಕ ಸಿದ್ಧರುಗಳು, ಮಾನವ ದಾನವರುಗಳನ್ನೆಲ್ಲ ಪೋಷಿಸಿ ಪಾವನಗೈದ ನಿಜವಸ್ತು ಕಲಿಯುಗದಲ್ಲಿ ಬಸವನೆಂಬ ನಾಮದಿಂದ ಕಲ್ಯಾಣದಲ್ಲಿ ಸಾಕಾರ ಸ್ವರೂಪವಾಗಿ ಬಂದಾರಪ್ಪ ಅಂತ ಯಾರಿಗೆ ಹೇಳಿದರು? ಪ್ರಭುದೇವರಿಗೆ. ಅವರು ಪೂರ್ವಾಪುರ ಹೇಳಂತ ಹೇಳಿದ್ರಲ್ಲ. ಅವರು ಬಂದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದರು. ಅದಕ್ಕಾಗಿ ಮಹಾಮನೆಯನ್ನು ಕಟ್ಟಿದರು. ಸಕಲ ಮಾನವರೆಲ್ಲ ಸಮಾನರು, ಸಕಲರಿಗೂ ಸಮಾನ ಹಕ್ಕು, ಸಮಾನ ಬದುಕೆಂಬ ಸತ್ಯ ನಿತ್ಯ ನ್ಯಾಯ ಪ್ರತಿಪಾದಿಸಿದಂಥ ಮಹಾನ್ ವ್ಯಕ್ತಿ ಯಾರಪ್ಪ? ಬಸವಣ್ಣವರು ಅಂತ. ಗುರುವಿನ ಪೂರ್ವಾಶ್ರಯವ ಕಳೆದರು. ಲಿಂಗವೆಂದರೆ ತನ್ನಿಂದ ಭಿನ್ನವಾಗಿ ಅರ್ಚಿಸುವ ದೇಗುಲದೊಳಗೆ ಇರುವ ಸ್ಥಾವರ ಮೂರ್ತಿಯಲ್ಲ, ಅದು ನಿರವಯ ನಿಜವಸ್ತು. ಲಿಂಗ ಅಂದರೆ ಅದಕ್ಕೆ ನಿರವಯ ನಿಜವಸ್ತುವಿನ ಹೆಸರು. ಅದು ಲಿಂಗ ಅಂದರೆ ಬೇರೆ ಯಾವುದು ಅಲ್ಲ, ಅದು ದೇವಸ್ಥಾನದಲ್ಲಿರೋದಲ್ಲ. ವಿಶ್ವನ್ನೊಳಗೊಂಡ ನಿನ್ನಂತರಂಗದಲ್ಲಿಯೇ ಅವ್ಯಕ್ತವಾಗಿ ಅಡಗಿದಂತಹ ಲಿಂಗ ಅರಿವಿನ ಕುರುಹಾಗಿ ಅಂಗೈಯಲ್ಲಿರಿಸಿ ಅರ್ಚಿಸಿ ಮನೋಭಾವಗಳ ಸಂಬಂಧಿಸಿ ಆ ಲಿಂಗದಲ್ಲಿ ಬೆರೆದು ತಾನೇನು ಸ್ವಯಲಿಂಗವಾಗುವ ನಿಜಾಚರಣೆಯನ್ನು ಅರುಯಿದ ನಮ್ಮ ಬಸವಣ್ಣ ಲಿಂಗದ ಪೂರ್ವಾಶ್ರಯವೇ ಕಳೆದು ಜಂಗಮವೆಂದರೆ ಜಾತಿಯಲ್ಲ, ಮಾನವನೂ ಅಲ್ಲ, ಅದು ಅರಿವು ಆಚಾರದಿಂದ ತಾನೇ ತಾನಾದಂಥ ಅನುಭವ. ಅದನ್ನು ಸ್ಪಷ್ಟಪಡಿಸ್ಯಾರ ಯಾರು? ಬಸವಣ್ಣವರು. ಪಾದೋದಕವೆಂದರೆ ಕೇವಲ ಪಾದ ತೊಳೆದ ನೀರಲ್ಲ, ಅದು ನಿರವಯ ಪರಶಿವನ ಇರವು. ಅಂತರಂಗ ಬಹಿರಂಗದಲ್ಲಿ ಕರುಣೆ ವಿನಯ ಸಮತಾ ಜಲವಾಗಿ ಹರಿವ ಪದಾರ್ಥ ಶಿವಪ್ರಭಾವವೆಂಬುದನ್ನು ಅರುಹಿ ಪಾದೋದಕದ ಪೂರ್ವಾಶ್ರಯವನ್ನು ಕಳೆದರು. ಪ್ರಸಾದವೆಂದರೆ ತಿನ್ನುವ ಪದಾರ್ಥವಲ್ಲ, ಅದು ತನು ಮನ ಭಾವಗಳಲ್ಲಿಯೂ ಪರಿಶುದ್ಧತೆ ಪ್ರಸನ್ನತೆ ಪ್ರಶಾಂತಿಯ ಸ್ವರೂಪವಾಗಿರುವಂತಹ ಪರಶಿವನ ಇರುವೆಂಬ ನಿಜವನ್ನು ಅರುಹಿ ಪ್ರಸಾದದ ಪೂರ್ವಾಶ್ರಯ ಕಳೆದನು ನಮ್ಮ ಬಸವಣ್ಣ. ತಾನೇ ಸ್ವಲಿಂಗವಾಗಿ ಸಾಕಾರ ಲಿಂಗವಾಗಿ ಸಕಲರನ್ನೂ ಒಳಗೊಂಡಿರುವ ಮಹಾಮನೆಯಲ್ಲಿ ಸರ್ವಾಚಾರ ಸಂಪನ್ನನಾಗಿ ಬೆಳಗ್ತಿದ್ದಾನೆ ಬಸವಣ್ಣ. ಇವತ್ತು ಭುವನದ ಬೆಳಕೆಂದು ಬಸವಣ್ಣ ಬೇರೆ ಯಾರಲ್ಲ, ಈ ಭುವನದ ಬೆಳಕು. ನಮ್ಮ ಬಸವ ಮಹಾಗುರು ಅಂದರೆ ಅದು ಈ ಭುವನದ ಮಹಾ ಬೆಳಕು ಅಂತ ಅಲ್ಲಮ ಪ್ರಭುದೇವರಿಗೆ ಈ ವಚನದ ಮುಖಾಂತರ ಬಸವಣ್ಣನವರ ನಿಲುವನ್ನು ಅವರು ಏನು ಮಾಡ್ತಾರೆ? ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಇಂತೂ ಚಿಕ್ಕದಣ್ಣಾಯಕರು, ಭಾಳ ದೊಡ್ಡ ವಚನ ರೀ ಇದು. ಇಂತೂ ಚಿಕ್ಕದಣ್ಣಾಯಕರು ಬಸವರಾಜದೇವರ ಪೂರ್ವಾಪರ ಸಂಗತ್ಯಮಂ ಭಿನ್ನಯಿಸಲು ಆ ಪ್ರಭುದೇವರು ಚಿಕ್ಕದಣ್ಣಾಯಕರರೆವ ಕೊಂಡಾಡುವ ಪ್ರಸ್ತಾವದ ವಚನ. ಅಲ್ಲೇ ಇದನ್ನು ಇತಿಹಾಸ ಕೇಳಿಂದ ಖುಷಿಯಾಗಿ ಪ್ರಭುದೇವರು ಚನ್ನಬಸವಣ್ಣವರ ಕುರಿತು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ. ಅಂದಂದಿನ ಮಾತನ್ನು ಅಂದಂದಿಗೆ ಅರಿಯಬಾರದು. ಹಿಂದೆ ಹೋದ ಯುಗ ಪ್ರಳಯಗಳ ಬಲ್ಲವರಾರಯ್ಯ, ಮುಂದೆ ಬಪ್ಪ ಯುಗ ಪ್ರಳಯಗಳ ಬಲ್ಲವರಾರಯ್ಯ. ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುದು, ಆದಿಯಲ್ಲಿ ಲಿಂಗ ಶರಣನೆಂಬುದ ಭೇದಿಸಿ ನೋಡಿ ಅರಿವರಿನ್ನಾರಯ್ಯ. ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಬಸವಣ್ಣನೇ ಆದಿಯನೆಂಬುದನ್ನರಿದೆ ಸ್ವಯಂಭೂ ಜ್ಞಾನಿ ಗುಹೇಶ್ವರ ಲಿಂಗದಲ್ಲಿ ಆದಿಯಾದನೆಂಬುದನ್ನರಿದ ಸ್ವಯಂಭೂ ಜ್ಞಾನಿ ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನೊಬ್ಬನೇ ಅಂತ ಚನ್ನಬಸವಣ್ಣವ್ರ ಕುರಿತು ಅವರಿಲ್ಲಿ ಹೇಳ್ತಾರೆ. ನೋಡ್ರಿ, ಅಂದಂದಿನ ಮಾತನು ಅಂದಂದಿಗೆ ಅರಿಯಬಾರದು. ಈ ಲೋಕದೊಳಗೆ ಅವತ್ತಿನ ಆಗು ಹೋಗಳ ಜ್ಞಾನನ
ಅರಿತವ್ರು ಭಾಳ ಕಡಿಮೆ ಅದಾರ. ಇವತ್ತು ಏನು ನಡೆಯಕತ್ತೈತಿ ಅಂತ ತಿಳ್ಕೊಳ್ಳೋರ ಕಡಿಮೆ ಅದಾರ. ಇವತ್ತಿಂದ ನಮ್ಮ ಮುಂದೆ ಕಣ್ಣು ಮುಂದೆ ನಡೆಯೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಇರ್ಲಂತ ಸಾಕಷ್ಟು ಜನ ಅದಾರ. ನಿಜ ಏನೈತಿ, ಈ ಜಗತ್ತು ನಡೆದೈತೆ ನಮ್ದು. ಇವತ್ತು ನಾವು ಕಣ್ಣಿಲ್ಲಿ ನೋಡಾಕತ್ತೇವಿ, ಅದನ್ನು ನೋಡಾಕತ್ತೇವಿ, ಇದನ್ನು ನೋಡಾಕತ್ತೇವಿ, ಇದನ್ನ ಸರಿಯಾಗಿ ತಿಳ್ಕೊಳ್ಳಲ್ದವ್ರಿಲ್ಲ ಅಂದಂಗೆ ಅದು. ಹಂಗಾಯ್ತಲ್ಲ ಜಗತ್ತು ರೀ. ಏನೇನೋ ಬಣ್ಣದ ಮಾತಿಗೆ ಮರಳಾಗಿ ಸತ್ಯವನ್ನು ಅರಿಲಾರ್ದನ ನಮ್ಮ ಬದುಕು ಹೊಂಟು ಬಿಟ್ಟೈತಿಲ್ಲ. ಅವ್ರು ಹೇಳಿದ್ದ ಕರೆ, ಇವ್ರು ಹೇಳಿದ್ದ ಕರೆ ಅಂತಂದು ನಿಜ ಯಾವ್ದನ್ನೋದು ತಿಳ್ಕೊಳ್ಳಾರ್ದಾಗ ಬಹಳ ಕಷ್ಟ ಆಗೈತಿ. ಅವತ್ತಿನ ಸತ್ಯವನ್ನು ಅವತ್ತೇ ಅರಿಲಿಕ್ಕೆ ಆಗದಂಥವರೇ ಈ ಜಗತ್ತಿನೊಳಗೆ ಅಲ್ಲೋ ಎಲ್ಲೋ ಸ್ವಲ್ಪ ನಿಜವನ್ನು ಹೇಳ್ತಿರ್ತಾರೆ ಅವತ್ತಿಂದ ಅವತ್ತು. ಅವರು ವಿರಳ ಅಂಥವ್ರು. ಲೋಕದಲ್ಲಿ ಅಂದಂದಿನ ಆಗು ಹೋಗಳ ಜ್ಞಾನವ ಅಂದಂದೇ ಅರಿತವರು ಅತಿ ವಿರಳ. ಆಗ ಅದನ್ನು ನಿಜ ಅರ್ಥ ಮಾಡ್ಕೊಂಡವ್ರು ಭಾಳ ನಾವು ನಮಗೆ ತಿಳಿಲಿಲ್ಲ ನೋಡಿ ಅಂತಿರ್ತೇವಲ್ಲ, ಹಿಂಗೆ ಆತನಂತ. ಅವತ್ತಿನ ಸತ್ಯವನ್ನು ಅವತ್ತು ತಿಳ್ಕೊಳ್ಳೋರೇ ಕಡಿಮೆ ಅದಾರ ಅಂದಾಗ ಹಿಂದೆ ಹೋದ ಯುಗ ಪ್ರಳಯಗಳ ಬಲ್ಲವರಾರಯ್ಯ. ಹಂಗಾದ್ರೆ ಹಿಂದೆ ಆಗಿ ಹೋದಂಥ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಈ ಯೋಗಗಳಲ್ಲಿ ಆಗಿ ಹೋದ ಭೂತಕಾಲದ ಆಗು ಹೋಗುಗಳ ಘಟನೆ ಅರಿದಂತೂ ಯಾರೂ ಇಲ್ಲ. ಇವತ್ತಿನ ತಿಳ್ಕೊಳ್ಳೋರೆಲ್ಲ ಹಿಂದಿಂದ ಹೇಳವ್ರು ಯಾರದಾರ ಅಂತೇವೆ. ಮುಂದೆ ಬಪ್ಪ ಯುಗ ಪ್ರಳಯಗಳ ಬಲ್ಲವರಾರಯ್ಯ. ಹಿಂದಿಂದು ತಿಳ್ಕೊಳ್ಳೋದವ್ರಿಲ್ಲ, ಇವತ್ತಿಂದು ತಿಳ್ಕೊಳ್ಳೋರಿಲ್ಲ ಅಂದ್ರೆ ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿಯೂ ಬರುವ ಪ್ರಕೃತಿ ಪ್ರಳಯಾದಿಗಳ ಜ್ಞಾನವರಿದವರು ಇಲ್ಲ. ವರ್ತಮಾನದ ತಿಳ್ಕೊಳ್ಳೋರಿಲ್ಲ, ಭೂತವನ್ನು ಅರಿಯೋರಿಲ್ಲ, ಭವಿಷ್ಯವನ್ನು ಅರಿಯೋರಿಲ್ಲ. ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುದು ಭೇದಿಸಿ ನೋಡಿ ಅರಿವರಿನ್ನಾರು. ಹಂಗಿದ್ದಾಗ ಈ ನಿರವಯ ಲಿಂಗದಲ್ಲಿ ನಿಜ ಜ್ಞಾನ ಚಿತ್ತ ಸ್ವರೂಪಿಯಾಗಿರೋ ಬಸವಣ್ಣನೇ ಈ ಸೃಷ್ಟಿಯ ಯೋಗಮಕ್ಕೆ ಪೂರ್ವದ ಆದಿಸ್ಥಳದಲ್ಲಿ ಮಹಾಲಿಂಗ ಸ್ವರೂಪಿ ಶರಣನಾಗಿರೋನೆಂಬುದನ್ನು ಈ ಭೂತಕಾಲವ ಭೇದಿಸಿ ಅಂತರ್ಜ್ಞಾನ ದೃಷ್ಟಿಯಿಂದರಿದು ನೋಡಿಯವರು ಯಾರೂ ಇಲ್ಲ ಇವತ್ತಿನ ಕಾಲಕ್ಕೆ ಅಂತ ಪ್ರಭುದೇವರು ಅವತ್ತು ಹೇಳಾಕತ್ತಾರ ಕಲ್ಯಾಣದಾಗ. ಹಂಗಿದ್ದಾಗ ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಬಸವಣ್ಣನೇ ಆದಿಯದನೆಂಬುದನ್ನು ಅರಿದ ಸ್ವಯಂಭೂ ಜ್ಞಾನಿ ಗುಹೇಶ್ವರ ಲಿಂಗದಲ್ಲಿ ಯಾರು ಒಬ್ಬರ ಇದ್ರೆ ಅದು ಚನ್ನಬಸವಣ್ಣ ಒಬ್ಬನ ಅಂತ ಹೇಳಿದ್ರು ಅವರು. ಇನ್ನು ಉಳಿದವ್ರು ಯಾರು ಬಸವಣ್ಣವ್ರ ಬಗ್ಗೆ ಈ ರೀತಿಯಾಗಿ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅರ್ಥದಲ್ಲಿ ಪ್ರಭುದೇವರು ಚನ್ನಬಸವಣ್ಣವ್ರ ಕುರಿತು ಹೇಳ್ತಾರೆ. ಹಿಂಗೆ ಹೇಳಿದ ಕಾರಣ ಚನ್ನಬಸವಣ್ಣವ್ರು ಇಲ್ಲೊಂದು ಸ್ವಲ್ಪ ತಕರಾರು ಮಾಡ್ತಾರೆ. ಏನು ತಕರಾರು ಮಾಡಿದ್ರು ಅವರು? ಬಸವಣ್ಣನೇ ಆದಿ ಶರಣ. ಆತನ ಮಹಿಮೆಯನ್ನರಿದ ನಿನ್ನ ಜ್ಞಾನಕ್ಕೆ ಇಲ್ಲವೆಂದು ಪ್ರಭುದೇವರು ನಿರೂಪಿಸಿದ ಮೇಲೆ ಅಲ್ಲಿ ಬಳಸ್ಯಾರ ನೋಡ್ರಿ ಅವರು. ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುದು ಆದಿ ಅನ್ನೋ ಶಬ್ದ ಬಳಸಿದ್ರಲ್ಲ, ಇದಕ್ಕೆ ಚನ್ನಬಸವರಾಜ ದೇವರು ತಕ್ಷಣಕ್ಕೆ ಹಿಂಗೆ ಹೇಳ್ತಾರೆ ನೋಡಿ. ಚನ್ನಬಸವರಾಜ ದೇವರು ಬಸವಣ್ಣನೇ ಆದಿ ಶರಣನೆಂದು ನುಡಿಯಲಾಗದು. ತಡ್ರಿಲ್ಲಿ ಸ್ವಲ್ಪ ಕರೆಕ್ಷನ್ ಐತಂತಾರೆ ಅವ್ರು ಪ್ರಭುದೇವರಿಗೆ. ಯಾರು? ಚನ್ನಬಸವಣ್ಣವರು. ಏನು ಕರೆಕ್ಷನ್ನು? ನುಡಿಯಲಾಗದೆಂದು ಪ್ರಭುದೇವರೊಡನೆ ಭಿನ್ನಯಿಸುವ ಪ್ರಸ್ತಾವದ ವಚನ. ಏನು ಹೇಳ್ತಾರ? ಆದಿ ಬಸವಣ್ಣನು ಅನಾದಿ ಲಿಂಗವೆಂಬುದು ತಾ ಹುಸಿ. ಇಲ್ಲೇ ಅವ್ರು ಹೇಳುದ್ರಾಗ ಆದಿ ಲಿಂಗ ಏನಂದ್ರೆ ಅವರು ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುದಂತೆ ಭೇದಿಸಿ ನೋಡಿ ಅರಿವರಿನ್ನಾರಯ್ಯ. ಇದನ್ನು ನೀವು ತಿಳ್ಕೊಂಡಿರಿ, ಅದನ್ನು ಯಾರು ತಿಳ್ಕೊಂಡ್ರು? ಆದಿಯಲ್ಲಿ ಬಸವಣ್ಣ ಅಂದಿದ್ದಕ್ಕನೇ ತಕರಾರು ಮಾಡಿಬಿಟ್ರು ಅವರು ಚನ್ನಬಸವಣ್ಣವರು. ತಡ್ರಿಲ್ಲ ಅಂತ ಪ್ರಭುದೇವರ ಮಾತನ್ನು ತಕರಾರು ಮಾಡಿ ಅದನ್ನು ಕರೆಕ್ಷನ್ ಮಾಡು ಅಲ್ಲೇ ಬ್ರೇಕ್ ಹಾಕಿದ್ರು. ನೋ, ಆದಿ ಬಸವಣ್ಣನು ಅನಾದಿ ಲಿಂಗವೆಂಬುದು ತಾ ಹುಸಿ. ಈ ನುಡಿಯ ಕೇಳಲಾಗದು. ಇದನ್ನು ಕೇಳೋಕ್ಕಾಗೋದಿಲ್ಲ. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಗಿತ್ತು. ಈ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದನೆಯ ಕೂಡಲ ಚೆನ್ನ ಸಂಗಮ ದೇವ. ಸ್ಪಷ್ಟ ಉತ್ತರ ಕೊಟ್ಟರು. ಏನಿದು ನೋಡ್ರಿ, ಮಹಾಲಿಂಗವೆನಿಸುವ ಮಹಾಶರಣ ಆದಿ ಮಹಾಲಿಂಗವೆನಿಸುವ ಮಹಾಶರಣ ಬಸವಣ್ಣ ಆ ಅರ್ಥದಲ್ಲಿ ಪ್ರಭುದೇವರು ಹೇಳ್ಯಾರ. ಅವ್ರೇನು ಕಡಿಮೆ ಹೇಳಿಲ್ಲ. ಆ ಸಾಕ್ಷಾತ್ ಮಹಾಲಿಂಗ ಸ್ವರೂಪವೇ ಬಸವಣ್ಣ ಅನ್ನೋ ರೀತಿಯೊಳಗೆ ಹೇಳ್ಯಾರ. ಅಲ್ಲಿಗೆಲ್ಲ ಅದ್ರ ಹಿಂದಿಂದ ಬಸವಣ್ಣ ಅಂತ ಇವ್ರು ಹೇಳ್ತಾರ. ಮಹಾಲಿಂಗದ ಸ್ಥಿತಿಯಿಂದಕ್ಕಿಂತ ಮುಂಚಿದ್ದಿದ್ದೇನಿತ್ತಲ್ಲ,
ನಾದಬಿಂದು ಕಳೆಗಳಕ್ಕಿಂತ ಮುಂಚೆ ಜ್ಞಾನ ಚಿತ್ತು ಇತ್ತಲ್ಲ, ಆ ಜ್ಞಾನ ಚಿತ್ತು ಬಸವಣ್ಣದನ ಹೊರತು ಮಹಾಲಿಂಗ ಸ್ಥಿತಿ ಅಲ್ಲ. ಅದಕ್ಕೆ ಅನಾದಿ. ಮಹಾಲಿಂಗ ಆದಿ ಆದರೆ ಅದರ ಹಿಂದಿನ ಸ್ಥಿತಿ ಅನಾದಿ ಆಯಿತು. ಅದಕ್ಕೆ ಅವ್ರು ಹೇಳಿದರು, ಈ ಬಸವಣ್ಣನವರ ಘನಮಹಿಮೆ ನೆರೆದ ನಿನ್ನ ನಿಜ ಜ್ಞಾನಕ್ಕೆ ಸರಿಸಾಟಿ ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಪ್ರಭುದೇವರು ಹೇಳಿದ ಮೇಲೆ ಚನ್ನ ಬಸವಣ್ಣವರು ಆದಿ ಶರಣನೆಂದು ನುಡಿಯಬಾರದು. ಆದಿ ಬಸವಣ್ಣ ಅಥವಾ ಆದಿ ಶರಣ ಅಂತ ನುಡಿಯಬಾರದು. ಬಸವಣ್ಣ ಅನಾದಿ ಶರಣನೆಂದು, ಆತ ಅನಾದಿ ಶರಣ, ಆದಿ ಶರಣ ಅಲ್ಲ, ಅನಾದಿ ಶರಣನೆಂದು ಪ್ರಭುದೇವರಲ್ಲಿ ಅರಿಕೆ ಮಾಡ್ಕೋತಾರೆ. ಅವರು ಅರಿಕೆ ಮಾಡಿಕೊಂಡು ಅವ್ರು ಹೇಳ್ತಾರ, ನೋಡ್ರಿ ಬಸವಣ್ಣ ಆದಿ ಬಸವಣ್ಣ ಅಂದರೆ ಬಸವಣ್ಣ ಅನಂತರ, ಲಿಂಗ ಮೊದಲೆಂಬುದು ಹೊಸಿ ಹೊಸಿ ಮಾತು. ಪ್ರಭುದೇವರೇ, ಲಿಂಗ ಮೊದಲು ಬಸವಣ್ಣ ನಂತರ ಅನ್ನೋ ಮಾತು ನಿಮ್ದು ಐತಲ್ಲ, ಆದಿಶರಣ ಅನಾದಿಲಿಂಗ ಅಂತ, ಅದು ಹೊಸಿ ಹೊಸಿ ಮಾತು. ಆ ಮಾತು ನಿಜವೊಂದು ನಂಬಿ ಕೇಳಬಾರದು, ಆ ಹೊಸಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣ ಮತ್ತು ಸ್ಟೇಟ್ಮೆಂಟ್ ಕೊಟ್ಟರು. ನೀವೇನು ಹೇಳಿದ್ರಿ? ಆದಿಶರಣ ಅನಾದಿಲಿಂಗ ಅಂದಿದ್ರಿ, ಹಂಗಲ್ಲದು. ಆದಿಲಿಂಗ ಅನಾದಿ ಬಸವಣ್ಣ, ಮಹಾಲಿಂಗವಾಗಿ ರೂಪುಗೊಂಡ ಲಿಂಗವೇ ಅನಂತರ. ನೋಡ್ರಿ, ಅದು ನಂತರದ್ದದು. ಇದನ್ನು ಮೊದಲು ಭಾಳ ಚರ್ಚೆ ಮಾಡ್ಯಾವ ನಾವು. ಇದು ಅನಂತರ. ಆ ಮಹಾಲಿಂಗ ರೂಪುಗೊಳ್ಳಲು ಕಾರಣವಾದ ನಿರವಯ ನಿಜವಸ್ತುವಿನಲ್ಲಿ ಅವಿನಾಭಾವದಿಂದಿದ್ದು ಮಹಾಲಿಂಗಕ್ಕೆ ಕಾರಣವಾದ ಜ್ಞಾನ ಚಿತ್ತು ಸ್ವರೂಪಿ ಬಸವಣ್ಣ. ಹೀಗಾಗಿ ಆತ ಅನಾದಿ. ಆ ಬಸವಣ್ಣನೇ ಅನಾದಿ ಪರಶಿವ. ಆ ಕಾರಣಕ್ಕಾಗಿ ಲಿಂಗಕ್ಕಿಂತಲೂ ಬಸವಣ್ಣನೇ ಮೊದಲು. ಬಸವಣ್ಣನ ಉದರ ಎಂದರೆ ನೋಡ್ರಿ, ಅಂತರಂಗದ ಅರಿವಿನ ಇರುವುದು. ಬಸವಣ್ಣನವ್ರ ಉದರ ಅಂದರೆ ಅದು ನಮ್ಮಂಗ ನಮ್ಮ ಭೌತಿಕ ಹೊಟ್ಟೆಲ್ಲದು, ಅದು ಅಂತರಂಗದ ಅರಿವಿನ ಇರವು. ಆ ನಿರವಯ ನಿಷ್ಕಲ ನಿಜದಿಂದ ಹೊರಹೊಮ್ಮಿದ ಜ್ಞಾನ ಚಿತ್ತ ಸ್ವರೂಪಿ ಬಸವಣ್ಣನವರಿಂದಲೇ ಮಹಾಲಿಂಗ ರೂಪುಗೊಂಡಿದ್ದರಿಂದ ಪುನಃ ಆ ನಿಜ ವಸ್ತುವೇ ಬಸವ ಮಹಾಗುರು ಸ್ವರೂಪವಾಗಿ ಬಂದು ತನ್ನಂತರಂಗದ ಅರಿವಿನ ಇರವಿನಿಂದ ಅರಿವಿನ ಕುರುಹಾದ ಲಿಂಗವ ಅಂಗೈಯಲ್ಲಿ ಅಳವಡಿಸಿದ್ದಾರಪ್ಪ. ಅದಕ್ಕೆ ಹೇಳಿದ್ರವರು, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅಂತ. ಅಂಗೈಯಲ್ಲಿ ಅಳವಡಿಸಿ ಅದು ಉದರಲ್ಲಿ ಹುಟ್ಟಿದೆಂಬುದು ನಿಜ. ಜಂಗಮವು ಬಸವಣ್ಣನ ಉದರಲ್ಲಿ ಹುಟ್ಟಿತ್ತು. ಜಂಗಮ ಅಂದರೆ ಸರ್ವಾಂಗಲಿಂಗವಾಗಿ ಚರಿಸುವ ಶರಣ ಸ್ವರೂಪಿ ಸಾಕಾರ ಲಿಂಗ ಅದು. ಈ ಲಿಂಗ ನಿರಾಕಾರವಾದರೆ ಆ ಚೇತನ ಸ್ವರೂಪಿ ಅದು ಸಾಕಾರ ಲಿಂಗ. ಅದು ಜಂಗಮವು ಮಾನವನೂ ಅಲ್ಲ, ನಿರವಯ ಲಿಂಗದ ಸಾವಯವ ಸ್ವರೂಪ ಅದು. ಆ ನಿರವಯ ಲಿಂಗಕ್ಕೆ ಅವಯವಗಳು ಬಂದಾಗ ಏನು ಆಕತ್ತಲ್ಲ, ಅದಕ್ಕೆ ನಾವು ಜಂಗಮ ಅಂತ ಕರಿತೇವೆ ಅಂತಾರೆ. ಚರಿಸುವ ದೇವ ಶರಣೆಂದು ಅದು ಅರಿವಿನ ಕುರುಹಾದ ಲಿಂಗದ ಪ್ರಾಣವೆಂಬುದನ್ನು ಅರುಹಿದ. ಲಿಂಗದ ಪ್ರಾಣ ಯಾವುದಂದ್ರೆ ಜಂಗಮ ಅನ್ನುವಂಥ ಅರುಹಿದ ಬಸವಣ್ಣ. ಆ ಕಾರಣಕ್ಕಾಗಿ ಜಂಗಮವು, ಆ ಜಂಗಮ ತತ್ವ ಏನೈತಲ್ಲ, ಆ ಜಂಗಮ ತತ್ವವು ಬಸವಣ್ಣನ ಉದರದಿಂದಲೇ ಹುಟ್ಟಿತ್ತು. ಬಸವಣ್ಣನ ಉದರ ಅಂದರೆ ಯಾವುದಿಲ್ಲಿ? ಬಸವಣ್ಣ ಉದರ ಅಂದರೆ ಯಾವುದು? ಅದು ಅಂತರಂಗದ ಅರಿವಿನ ಇರುವು, ಅದೇ ಉದರ. ಅಲ್ಲಿನ ಉತ್ಪತ್ತಿ ಆಗಬೇಕಲ್ಲ. ಪ್ರಸಾದವು ಬಸವಣ್ಣನ ಅನುಕರಿಸಲಾಗಿತ್ತು. ಪ್ರಸಾದ ಅಂದರೆ ಪರಶಿವನ ಪರಿಶುದ್ಧ ಪ್ರಸನ್ನ ಪ್ರಶಾಂತತೆ, ಅದು ಆ ಸ್ಥಿತಿ. ಅದು ಪರಶಿವನ ಪರಿಶುದ್ಧತೆಯ ಪ್ರಸನ್ನತೆಯ ಪ್ರಶಾಂತತೆಯ ಇರುವು, ಅದು ಪ್ರಸಾದ. ಶರಣರೂಪಿ ಜಂಗಮದ ಅರಿವಿನ ಇರುವು ಏನಿರ್ತಲ್ಲ, ಶರಣರೂಪಿ ಜಂಗಮದ ಅರಿವಿನ ಇರುವು ಅದು ಅಂಗೀಕರಿಸೋದು. ಆ ಲಿಂಗದ ಪ್ರಾಣ ಶರಣರೂಪಿ ಜಂಗಮದ ಅರಿವಿನ ಪ್ರಸಾದವೇ ಪರಶಿವನ ಪರಿಶುದ್ಧ ಪ್ರಸನ್ನತೆ ಪ್ರಶಾಂತತೆ ಇರುವೆಂದು ಬಸವಣ್ಣವರು ಅದನ್ನು ಅಂಗೀಕರಿಸಿದರು, ಸ್ಟೇಟ್ಮೆಂಟ್ ಮಾಡಿದರು, ಅವರು ಅದನ್ನು ಹೇಳಿದರು. ಆಗ ಅದು ಪ್ರಸಾದವೆನಿಸ್ತು. ಈ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂಬ ಅರಿದನಯ್ಯ ಕೂಡಲ ಸಂಗ. ಇದಕ್ಕೆ ಇವು ಮೂರಕ್ಕೂ ಸ್ಪಷ್ಟವಾಗಿ ಬೇರೆ ಮತ್ತಾರು ಕಾರಣ ಅಲ್ಲ. ಈ ಮೂರು ಮಹಾಮೌಲ್ಯಗಳಿಗೆ
ಲಿಂಗ ಜಂಗಮ ಪ್ರಸಾದ ಈ ಮೂರು ಮಹಾಮೌಲ್ಯಗಳಿಗೆ ಬಸವಣ್ಣನೇ ಮೂಲ ಕಾರಣವೆಂಬುದು ಬಸವಣ್ಣವರು ಅಲ್ಲಮಪ್ರಭು ದೇವರಿಗೆ ಅರಿಕೆ ಮಾಡ್ಕೋತಾರೆ. ಈ ರೀತಿಯಾಗಿ ಅರಿಕೆ ಮಾಡಿಕೊಂಡ ಮೇಲೆ ಈ ಹೀಗೆಂದು ಚಿಕ್ಕದನ್ನಾಯಕರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ, ಕಾಯವಿಡಿದು ಹುಟ್ಟಿದಾತ ಕಾಲಾಗ್ನಿರುದ್ಧನಾಗಲಿ, ಕಾಯವಿಡಿದು ಹುಟ್ಟಿದಾತ ಕಾಮ ಸಂಹಾರಿಯಾಗಲಿ, ಕಾಯವಿಡಿದು ಹುಟ್ಟಿದಾತ ಅನಾದಿ ಪರಮೇಶ್ವರನಾಗಲಿ. ನೋಡ್ರಿ, ಅರಿವು ಸಾಧ್ಯವಾಗದು ಆರಿಗೆಯೂ, ಅರಿವು ಸಾಧ್ಯವಾಗದು ಆರಿಗೆಯು. ಗುಹೇಶ್ವರ ಲಿಂಗದಲ್ಲಿ ನೀನು ಕಾಯವಿಡಿದು ಕಲ್ಪಿತವ ಹೊದ್ದೆನೆಂಬುದು ಕಾಣ ಬಂದಿತ್ತು ನೋಡ ಚೆನ್ನಬಸವಣ್ಣ. ನೋಡ್ರಿ ಎಷ್ಟು ಚಂದ ಹೇಳ್ತಾರಲ್ಲಿ. ಈ ಭೌತ ಜಗತ್ತಿನಲ್ಲಿ ನಿರಾಕಾರವಾಗಿದ್ದು ಸಾಕಾರಕ್ಕೆ ಬಂದೈತೆ ಅಂದ್ರೆ ಅದು ದೇಹಧಾರಿಯಾಗಿ ಯಾರಾದರೂ ಇಲ್ಲಿ ಹುಟ್ಟಿದ್ರೆ ಹುಟ್ಟಿದವ ಪ್ರಳಯಾಗ್ನಿ ರುದ್ರನೇ ಆಗಿರಲಿ ಆತ, ಇಲ್ಲಿ ಬಂದು ದೇಹ ಧರಿಸಿ ಹುಟ್ಟಿದವ ಅವ ಸಾಕ್ಷಾತ್ ಪ್ರಳಯಾಗ್ನಿ ರುದ್ರನೇ ಆಗಿರಲಿ, ಕಾಮ ಸಂಹಾರಿ ಎನಿಸಿದ ಶಿವನೇ ಆಗಲಿ, ಅವ ದೇಹ ತೊಟ್ಟು ಬಂದಂದ್ರೆ ಇಲ್ಲಿ, ಅಥವಾ ಅನಾದಿ ಪರಮೇಶ್ವರನೇ ಆಗಿರಲಿ, ಅವ್ರ ಅಕಸ್ಮಾತ್ ಇಲ್ಲಿ ದೇಹ ತೊಟ್ಟುಕೊಂಡು ಬಂದ್ರಂದ್ರೆ ಈ ಭೌತಿಕ ಜಗತ್ತಿನೊಳಗೆ ಯಾರಿದ್ದರೂ ಅವರಿಗೆ ತಾನು ತೋರುವ ಕಾಯ ನಾನಲ್ಲ, ತಾನು ತೋರುವ ಕಾಯ ನಾನಲ್ಲ, ನಿರವಯ ಪರಶಿವ ಸ್ವರೂಪವೇ ತಾನೆಂಬ ಸ್ವಸ್ವರೂಪದ ಅರಿವು ಅಳುವಡುವುದು ಅಸಾಧ್ಯವೇ ಸರಿ. ಸಾಕ್ಷಾತ್ ರುದ್ರನೇ ಆಗಲಿ ಶಿವನೇ ಆಗಲಿ ಯಾರ ಆಗಿರಲಿ ಅವರು ದೇಹಧಾರಿಯಾಗಿ ಈ ಜಗತ್ತಿಗೆ ಬಂದ್ರಂದ್ರೆ ಅವರನ್ನೂ ಈ ಮಾಯೆ ಬಿಟ್ಟಿಲ್ಲ ಅಂತ ಅರ್ಥ. ಕಣ್ಣಿಗೆ ತೋರುವ ಈ ಕಾಯ ನಾನಲ್ಲ ಅನ್ನುವ ಅರಿವು ಅವ್ರಿಗೂ ಬರಂಗಿಲ್ಲ ಅಂತ ಈ ಭೂಮಿ ಒಳಗೆ ಗೊತ್ತಿರಲಿ ನಿಮಗೆ. ಅದರ ಅರ್ಥ ಕಾಯವಿಡಿದು ಹುಟ್ಟಿದಾತ ಕಾಲಾಗ್ನಿ ರುದ್ರನಾಗಲಿ, ಕಾಯವಿಡಿದು ಹುಟ್ಟಿದಾತ ಕಾಮ ಸಂಹಾರಿಯೇ ಆಗಲಿ, ಕಾಯವಿಡಿದು ಹುಟ್ಟಿದಾತ ಅನಾದಿ ಪರಮೇಶ್ವರನೇ ಆಗಲಿ, ಅರಿವು ಸಾಧ್ಯವಾಗದು ಆರಿಗೆಯೂ. ಅಂದ್ರೆ ನಮ್ಮ ನಿಮ್ಮಂತರ ಪಾಡೇನಾಗಿರ್ಬೇಕು ವಿಚಾರ ಮಾಡಿ ನೀವು. ನಮ್ಮ ನಿಮ್ಮಂತರ ಪಾಡೇನಾಗಿರ್ಬೇಕು. ಯಾಕಂದ್ರೆ ಭೌತಿಕ ದೇಹಧಾರಿಯಾಗಿ ಜನಿಸಿದವರು ಭೌತಿಕ ದೇಹಧಾರಿಯಾಗಿ ತನುವಿಕಾರ ಮನವಿಕಾರ ಭಾವದ ಭ್ರಮೆಗೆ ಒಳಗಾಗೇ ಆಗ್ತಾರೆ ಕೆಲವು ಸಂದರ್ಭದಲ್ಲಿ. ಆದರೂ ಆ ಅರಿವು ನಮಗಿರಬೇಕಾಗುತ್ತೆ ಅಷ್ಟೆ. ಆಸೆ ಆಮಿಷ ರೋಷ ತಾಮಸಗ ಒಳಗಾಗ್ತಾರೆ ಅವರೆಲ್ಲ. ಅದು ನ್ಯಾಚುರಲ್. ಅದು ಪಂಚೇಂದ್ರಿಯಗಳ ಮೂಲಕ ಮನದ ಮರವಿಯಿಂದ ಭೌತಿಕ ವಿಷಯ ಭೋಗ ಸುಖ ಭೋಗಿಸುವ ಬಯಕೆಯಲ್ಲಿಯೇ ಬಿದ್ದು ಒದ್ದಾಡ್ತಾರವರು. ಕಾಯ ಭಾವ ಒಳೆದು ಶಿವಭಾವ ತಳೆದು ನಿಜ ಸುಖವನ್ನುಂಡು ಅಕಾಯ ಚರಿತರಾಗಿರುವುದು ಅದು ಯಾರಿಗೂ ಅಸಾಧ್ಯವೇ. ಅದಕ್ಕೆ ಉದಾಹರಣೆ ಕೊಟ್ಟರವರು. ಬಂದು ಹುಟ್ಟದಾಮೇಲೆ ಒಡಲುಗೊಂಡವ ಹಸಿವ ಹುಸಿವ, ಒಡಲುಗೊಂಡವನೆಂದು ಜರಿದು ನುಡಿಯಲು ಬೇಡ. ಒಡಲುಗೊಂಡ ಅಂದರೆ ಈ ಭೌತಿಕ ಜಗತ್ತಿನೊಳಗೆ ನಾವು ಮಾನವರಾಗಿ ಜೀವಕೋಟಿಯಾಗಿ ಬಂದೇವಿ ಅಂತಂದ್ರೆ ಒಡಲು ಹೊತ್ಕೊಂಡು ಬಂದಾನಂದ್ರೆ ಸಾಕಾರ ರೂಪಕ್ಕೆ ಬಂದಾನಂದ್ರೆ ಭಗವಂತನ ಬಂದಾನಂದ್ರೂ ಒಡಲುಗೊಂಡವನೆಂದು ಜರಿದು ನುಡಿಯಲು ಬೇಡ. ಒಡಲುಗೊಂಡವ ಹಸಿವ ಹುಸಿವ ಇದು ಕಾಮನ್ ಅದ. ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳ್ತಾರೆ. ಅದು ಚಾಲೆಂಜ್ ಐತಿಲ್ಲ. ನೀ ಮ್ಯಾಲ ಕುಂತು ಮಾನವ್ರು ಹಂಗೆ ಹಿಂಗೆ ಅಂತ ನಮ್ಮನ್ನು ಅಪಹಾಸ್ಯ ಮಾಡಬೇಡ. ನಾವು ಸುಳ್ಳುಗಾರರು, ನಾವು ಹಸಿವ, ನಾವು ಅನ್ನಕ್ಕೆ ಆಸೆ ಪಡೋರು, ನಾವು ಆ ಸಂಪತ್ತಿಗೆ ಆಸೆ ಪಡೋರು, ನಾವು ಒಮ್ಮೆ ಸುಳ್ಳು ಮಾತಾಡ್ತೇವೆ, ನಾವು ಕಾಮಕ್ರೋಧಕ್ಕೆ ಒಳಗಾಕೇವೆ ಅಂತ ನೀವು ಮಾಡಲು ಕುಂತು ಮಾತಾಡೋದು ಸರಿ. ನೀನೊಮ್ಮೆ ಒಡಲು ಹೊತ್ಕೊಂಡು ನಮ್ಮಂಗೆ ಬಾ, ನೀ ಅದನ್ನು ಮಾಡಲಿಲ್ಲ ಅಂದ್ರೆ ಹೇಳ್ತೇನೆ ನಾ ಅಂತ. ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತೇಳಿ ಅದೇ ಅರ್ಥದಲ್ಲಿ ಇಲ್ಲಿ ಹೇಳ್ಯಾರ ಇವರು. ಏನು ಹೇಳ್ಯಾರ? ಅವ ಕಾಯವಿಡಿದು ಹುಟ್ಟಿದಾತ ಅವ ರುದ್ರನೇ ಆಗಿರಲಿ ಕಾಮ ಸಂಹಾರಿ ಆಗಿರಲಿ ಯಾರೇ ಆಗಿರಲಪ್ಪ, ಹೌದಾ? ಅರಿವು ಸಾಧ್ಯವಾಗೋದು ಆರಿಗೆಯೂ. ಅವ್ರಿಗೆ ಅಂತರಂಗ ನಿಜದ ಅರಿವು ಸಾಧ್ಯ ಆಗೋದಿಲ್ಲ ಅಂತ. ಯಾಕಂದ್ರೆ ಅವರು ದೇಹಧಾರಿಯಾಗಿ ಬಂದಾರ ಇಲ್ಲಿ. ಅವರು ಕಾಯ ಭಾವ ಒಳೆದು ಶಿವಭಾವ ತಳೆದು ನಿಜ ಸುಖವನ್ನುಂಡು ಅಕಾಯ ಚರಿತರಾಗಿರುವುದು ಯಾರಿಗೂ ಅಸಾಧ್ಯವೇ ಅದು. ಇಂತಹ ಸ್ಥಿತಿಯಲ್ಲಿ ಮುಂದೆ ಹೇಳ್ತಾರೆ, ಭಾಳ ಚಂದ ಐತಿ.
ಗುಹೇಶ್ವರ ಲಿಂಗದಲ್ಲಿ ನೀನು ಕಾಯವಿಡಿದು ಬಟ್ ಚನ್ನಬಸವಣ್ಣ ನೀ ಅದಿ ಇಲ್ಲೇ ಸಾಕ್ಷಾತ್ ಅವನ ಬಂದಾನಂದ್ರೆ ರುದ್ರನ ಹೊತ್ಕೊಂಡು ಬಂದಾನಂದ್ರು ಅವಂಗೂ ಸಾಧ್ಯ ಇಲ್ಲಿದ್ದುದು. ಬಟ್ ಚನ್ನಬಸವಣ್ಣ ನೀನು ಕಾಯವಿಡಿದು ನೀನು ದೇಹದರ್ಶೆ ಬಂದಿ ಇಲ್ಲಿ ನೋಡ್ರಿ. ಇಂಥ ಸ್ಥಿತಿಯಲ್ಲಿ ಚನ್ನಬಸವಣ್ಣ ನೀವು ಶಿವಸ್ವರೂಪದಲ್ಲಿ ನಿಶ್ಚಿಂತನಾಗಿರುವೆ. ನೀವು ಮಾತ್ರ ನಿಶ್ಚಿಂತ ಅಂದ್ರೆ ನಿಮ್ಮಲ್ಲಿ ಕಾಯ ಭಾವನೆ ಇಲ್ಲಲ್ಲ, ತೋರುವ ಕಾಯ ನಾನಲ್ಲ ಅನ್ನೋ ಭಾವ ಐತಲ್ಲ, ಇದನ್ನು ಬಿಡಿಸ್ಕೊಂಡು ನೀವು ಕಡ್ಯಾಕದಿರಲ್ಲ, ನೀವು ನಿಜದಿರುವ ಐತಲ್ಲ ನಿಮ್ಮ ಹತ್ರ, ಆ ದೇಹ ಭಾವ ಅಳ್ಕೊಂಡು ಬಿಟ್ಟಿದ್ದೀರಲ್ಲ ನೀವು. ಇಂಥ ಸ್ಥಿತಿಯಲ್ಲಿ ನೀವು ಶಿವಸ್ವರೂಪದಲ್ಲಿ ನಿಶ್ಚಿಂತನಾಗಿದ್ದೀರಿ, ನಿಜ ಸುಖವನ್ನು ಉಣ್ಣಾಕತ್ತೀರಿ. ಈ ರೀತಿಯಾಗಿ ಕಾಯವಿಡಿದರೂ ಆ ಕಾಯದ ಕಲ್ಪಿತ ಭಾವ ಹೊಂದಿಕೊಳ್ಳದೆ ನಿರ್ಲಿಪ್ತರಾಗಿದ್ದೀರಲ್ಲ ನೀವು. ಯಾರಿಗೆ ನೀವೇನು ಹೇಳಾಕತ್ತೀರಿ ಸರ್, ಅವ್ರಿಗೆ ಏನು ಆಗಿಲ್ಲಲ್ಲ ಅದು ಶರಣರಿಗೆ ಆಗೈತೆ ಅಂತ ಅರ್ಥ. ಅದು ಚನ್ನಬಸವಣ್ಣವ್ರಿಗೆ ಹೇಳಾಕ್ತಾರಂದ್ರೆ ಅಲ್ಲಿದ್ದಂಥ ಸಮಂತ ಶರಣರಿಗೆ ಅಪ್ಲೈ ಆಗೋದು ಅದು. ಯಾಕೆ ಅದ ಮಾರ್ಗದಲ್ಲಿ ಅವ್ರು ಬದುಕು ಮಾಡ್ಯಾರ ಅಂದಮೇಲೆ ಅವ್ರ ಬದುಕು ಹಂಗೈತಿ. ಯಾವುದು ಆ ನಾವೇನು ಲೋಕಲ್ಲಿ ಏನು ಅವರು ದೇವ್ರಂತೇನು ಕಂಡೇವಲ್ಲ, ಅವ್ರ ಅಕಸ್ಮಾತ್ ಇಲ್ಲಿ ಬಂದು ದೇಹ ತೊಟ್ಟು ಬಂದ್ರೂ ಅದು ಅವ್ರಿಗೆ ಏನು ಸಾಧ್ಯವಾಗಿಲ್ವೋ ಅದು ಶರಣರಿಗೆ ಸಾಧ್ಯ ಆಗೈತೆ ಅಂತ ಹೇಳೋ ಅರ್ಥ ಇದು. ಅವ್ರ ಇತಿಹಾಸ ತೆಗೆದ್ರೆ ಅವರು ಕೋಪಗೊಂಡಾರ, ಪುರಾಣದ ಎಲ್ಲ ಕಥೆಗಳನ್ನು ನೋಡಿದ್ರೆ ಅವರು ಕೋಪಗೊಂಡಾರ, ಹೌದಾ? ಅವರು ಶಾಪ ಹಾಕ್ಯಾರ, ಅವರು ಸಂಹಾರ ಮಾಡ್ಯಾರ. ಶರಣರು ಯಾರು ಕೋಪಗೊಂಡಿಲ್ಲ, ಸಂಹಾರ ಮಾಡಿಲ್ಲ. ಏನು ಬಂದೈತಿ ಬದುಕನ್ನು ಆ ರೀತಿ ಯಥಾವತ್ತಾಗಿ ಸ್ವೀಕಾರ ಮಾಡ್ಯಾರ. ಲಿಂಗಕ್ಕೆ ಅರ್ಹುಕೊಂಡಾರ, ಕೋಪಕ್ಕೆ ತುತ್ತಾಗಿಲ್ಲ. ಅವರು ಕೋಪಕ್ಕೆ ತುತ್ತಾಗಿಲ್ಲ. ಕೋಪದ ಕೈಯಾಗ ಅವರು ಏನೂ ತಮ್ಮ ವಿಚಾರಗಳನ್ನು ಕೊಡಲಿಲ್ಲ. ಕೋಪದ ಕೈಯಲ್ಲಿ, ಕಾಮದ ಕೈಯಲ್ಲಿ, ಕ್ರೋಧದ ಕೈಯಲ್ಲಿ, ಮನದ ಕೈಯಲ್ಲಿ, ಮತ್ಸರದ ಕೈಯಲ್ಲಿ ಅವರು ತಮ್ಮ ವಿಚಾರಗಳನ್ನು, ತಮ್ಮ ಅನಿಸಿಕೆಗಳನ್ನು ಕೊಟ್ಟಿಲ್ಲ. ಅವರು ಎಲ್ಲಿ ಕೊಟ್ಟರು? ಅವರು ಕೊಟ್ಟಿದ್ದು ಲಿಂಗಕ್ಕೆ. ಅದು ಶರಣ ತತ್ವ, ಅದು ಶರಣ ತತ್ವ. ಅವರು ಏನು ಮಾಡೋಕ್ಕೆ ಹೋಗಲಿಲ್ಲ. ಹೆಂಗೆ ಬಂತು ಜೀವನ ಹಂಗೆ ಸ್ವೀಕಾರ ಮಾಡಿದರು. ಅದನ್ನು ಲಿಂಗೈಕ್ಯ ಅರ್ಪಿಸಿದರು. ಅದನ್ನು ಲಿಂಗಕ್ಕನ ಎನ್ನ ಮಾನ ಅಪಮಾನ ನಿಮ್ಮದು ಅಂತ ಒಪ್ಪಿಸಿದ್ರು ಅವರು. ಎನ್ನ ಹಾನಿ ವೃದ್ಧಿ ನಿಮ್ಮದಂತ ಒಪ್ಸ್ಯಾರ ಅವರು, ಹೌದಾ? ಮತ್ತೊಂದು ಏನೋ ಹೇಳ್ತಾರೆ ನೋಡ್ರಿ, ಎನ್ನ ಮಾನ ಅಪಮಾನ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ವಾಮಕ್ಷೇಮ ನಿಮ್ಮದು. ಒಪ್ಪಿಸಿಬಿಟ್ಟಾರ ಅವರು. ಇದು ಒಪ್ಪಿಸಿದಾಗ ನಾವೇನು ಮಾಡೋದೈತಲ್ಲಿ, ನಮ್ಮ ಕಾಮ ಕ್ರೋಧ ಮದಗ ಮತ್ಸರಗಳನ್ನೆಲ್ಲ ಅಲ್ಲೇ ಹೊಸಿಗೆ ಹಾಕಿಬಿಟ್ರು ಅವರು. ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸೀನ ಅಂದ್ಬಿಟ್ರು ಅವರು. ಹಾವಿನ ಡೊಂಕು ಹುತ್ತಕ್ಕೆ ಸಸೀನ. ಹಾವೆಷ್ಟು ಒಣಪು ಒಯ್ಯಾರ ಮಾಡ್ಕೊಂಡು ಹೊಕ್ಕಿರ್ತೈತಿ ಹೋಗುವಾಗ ನೋಡ್ರಿ. ಹಿಂಗೆ ಎಂದರೆ ಸೀದಾ ನಡೆದೈತಿ ಹಾವದು. ಹೆಂಗೆ ಹೊಕ್ಕಿರ್ತೈತಿ. ಹುತ್ತದ ಸಮೀಪ ಬಂದು ಹುತ್ತದ ಒಳಗೆ ಹೋಗುವಾಗ ಹಿಂಗೆ ಹೋದ್ರೆ ಹುತ್ತಕ್ಕೆ ಹೋಗಾಕತ್ತೆ ಅನ್ನೋದು. ಹುತ್ತಕ್ಕೆ ಹೋಗಾಕಾಗೋದಲ್ಲ, ತನ್ನ ಒಯ್ಯಾರ ಒಣಪುಗಳನ್ನಲ್ಲೇ ಸರಿಸಿಡ್ತೈತೆ ಅದು. ಹುತ್ತಕ್ಕೆ ಹೋಗುವಾಗ ನೆಟ್ಟಗನ ಹೊಕ್ಕತ್ತದ, ಹೌದಾ? ಅದಕ್ಕೆ ಹಾವಿನ ಡೊಂಕು ಹುತ್ತಕ್ಕೆ ಸಸೀನ. ಬೇರೆ ಯಾವ ಜಗದಾಗಿದ್ರು ಹಾವು ಹಿಂಗೆ ಅಡ್ಯಾಡ್ತೈತಿ. ಹುತ್ತಕ್ಕೆ ಹೋಗುವಾಗ ಮಾತ್ರ ನೆಟ್ಟಗೆ ಹೊಕ್ಕತಿ. ಅಲ್ಲಿ ಡೊಂಕ್ ಪಂಕ್ ಆದ್ರೆ ಹುತ್ತಕ್ಕೆ ಒಳಗೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಸರೆಂಡರ್ ನೋಡ್ರಿ, ಉಪಮೆಗಳನ್ನು ಹೆಂಗೆ ಕೊಟ್ಟಾರ ಅವರು ಶರಣರು. ನದಿಯ ಡೊಂಕು ಸಮುದ್ರಕ್ಕೆ ಸಸೀನ. ನದಿ ಅಷ್ಟು ರಭಸ, ಎಲ್ಲಿ ಹೊಕ್ಕೈತಿ, ಎಲ್ಲಿ ಬರ್ತೈತಿ, ಇಲ್ಲಿ ಹೊಕ್ಕೈತಿ, ಎಲ್ಲಿ ಹೊಕ್ಕೈತಿ, ಏನೇನು ಸುತ್ತಾಡಿ ಬರ್ತೈತಿ, ಎಲ್ಲೆಲ್ಲಿ ಸುತ್ತಾಡಿ ಬರ್ತೈತಿ. ಸಮುದ್ರಕ್ಕೆ ಬಂದ ಮೇಲೆ ತನ್ನ ರಭಸವನ್ನು ಕಡಿಮೆ ಮಾಡಿಕೊಂಡು ಶಾಂತವಾಗಿ ಉಳಿದು ಬಿಡ್ತೈತಿ. ಇತ್ತೋ ಇಲ್ಲೋ ಅನ್ನೋಂಗೆ ಉಳಿತೈತಿ. ಹಂಗೆ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸೀನ. ಅದಕ್ಕೆ ಹೇಳಿಬಿಟ್ರು ಅವರು. ಇದು ಬಂತು ನೋಡ್ರಿ ವಚನೆಯಲ್ಲಿ, ಇದು ಬಂತು. ದೇಹದಾರಿಯಾಗಿದ್ದರೂ ಕೂಡ ನೋಡ್ರಿ ಅವ್ರು ಏನು ಹೇಳ್ತಾರ, ಈ ಮರವೆಯಿಂದ ವಿಷಯ ಭೋಗ ಸುಖ ಭೋಗಿಸೋ ಬಯಕೆಯಲ್ಲಿ ಎಲ್ಲರೂ ಬಿದ್ದು ಒದ್ದಾಡೋ ಹೊತ್ನ್ಯಾಗ ಈ ಭಾವಭ್ರಮೆಗಳನ್ನು ಒಳಗೊಂಡವರು, ಮನೋವಿಕಾರವನ್ನು ಒಳಗೊಂಡವರು, ತನುವಿಕಾರವನ್ನು ಒಳಗೊಂಡವರು, ಅವರೆಲ್ಲ ತನುವಿಕಾರ ಮನೋವಿಕಾರಕ್ಕೆ ಒಳಗೊಂಡವ್ರು ಅಂತ. ರುದ್ರನಾಗಲಿ ಶಂಕರನಾಗ ಆ ಕಥೆಗಳು ಹೆಂಗದಾವಲ್ಲ. ಮತ್ತು ಸಿಟ್ಟು ಬಂದಾಗ ತಪಸ್ಸಿಗೆ ಕುಂತರು, ತಪಸ್ಸು ಭಂಗ ಆತು, ಕಾಮವನ್ನು ಭಸ್ಮ, ಊರಿಗಣ್ಣು ತೆಗೆದು ಕಾಮವನ್ನು ಭಸ್ಮ ಮಾಡಿ ಇತಿಹಾಸದವಲ್ಲಿ. ಹೆಂಡತಿಗೆ ಅಸಹ್ಯ ಮಾಡಿದಂತೇಳಿ ದಕ್ಷ ಬ್ರಹ್ಮನ ಶಿರ ಹೋಗಿತ್ತಲ್ಲಿ ಶಂಕರ. ಆ ಪುರಾಣ ಇತಿಹಾಸಗಳನ್ನು ನಾವು ನೋಡಿದಾಗ ಅವರು ಇದಕ್ಕೆಲ್ಲೋ ಒಳಗಾಗಿದ್ರು ಅನ್ನೋದು ಇವರು ವಚನದ ಮುಖಾಂತರ ಆ ಕಥೆಗಳನ್ನು. ಆದರೆ ಶರಣರ ಇತಿಹಾಸದಲ್ಲಿ ಯಾರಿಗೂ ಯಾರು ಶಾಪ ಕೊಟ್ಟಿಲ್ಲ, ಯಾರು ಅವರೆಲ್ಲರೂ ಲಿಂಗಕ್ಕೆ ಅದನ್ನೆಲ್ಲ ಮರೆತು ದೇಹಭಾವವನ್ನು ಅರ್ತು
ನಿಜ ತೃಪ್ತಿಯಿಂದ ನಿಜ ಸುಖದಲ್ಲಿ ಇದ್ದಂಥವ್ರು ಯಾರಾದ್ರೂ ಇದ್ರೆ ಚನ್ನಬಸವಣ್ಣ ನೀ ಅದೆಯಲ್ಲಪ್ಪ, ನಿನಗೆ ಸಾಧ್ಯತೆ ಇಲ್ಲ ಅದು ಅಂತ ಪ್ರಭುದೇವರು ಚನ್ನಬಸವಣ್ಣವ್ರಿಗೆ ಹೇಳಾಕ್ತಾರೋ. ಈ ಕಲ್ಪಿತ ಭಾವ ಹದ್ದದೆ, ಇದೇನು ಕಲ್ಪಿತ ಭಾವ ಐತಲ್ಲ, ಇದು ತೋರುವ ಜಗತ್ತಿನಲ್ಲಿ ನಾನು ತೋರುವ ಕಾಯ ನಾನೇ ಅಂತಕ್ಕಂಥ ಕಲ್ಪಿತ ಭಾವ ಹೊತ್ಕೊಂಡು ಕುಂತೇವಲ್ಲ ನಾವು. ಇದು ಅಧಿಕಾರ ನನ್ನದೇ, ಈ ಅಧಿಕಾರದಿಂದ ನಾನು ದೊಡ್ಡವನೋ, ನನ್ನ ಅಧಿಕಾರ ದೊಡ್ಡದು, ನಾನು ದೊಡ್ಡದೋ, ನನ್ನ ಸಂಪತ್ತು ದೊಡ್ಡದು, ನಾನು ದೊಡ್ಡದು, ನಾ ಇರು ವಾಸ ಮಾಡೋ ಮನೆ ದೊಡ್ಡದು, ಇವೆಲ್ಲ ಕಲ್ಪಿತ ಭಾವನ ಹೊತ್ಕೊಂಡು ಕುಂತೇವಲ್ಲ ನಾವು. ಇದು ಎಲ್ಲರಿಗೂ ಐತಂತೆ, ಯಾರನ್ನೂ ಬಿಟ್ಟಿಲ್ಲ ಅಂತಿದ್ದು, ದಾರಿಯಾಗಿ ಬಂದವ್ರು ಯಾರಿಗೂ ಬಿಟ್ಟಿಲ್ಲ ಅಂತ. ಅಪವಾದಾತ್ಮಕವಾಗಿ ಚನ್ನಬಸವಣ್ಣ ನಿಮಗೆ ಬಂದಿಲ್ಲಲ್ಲ ಅದು. ಈ ದೇಹಭಾವದ ಕಲ್ಪಿತ ಭಾವನ ನೀವು ಬಿಟ್ಟು ನಿರ್ಲಿಪ್ತವಾಗಿದ್ದೀರಲ್ಲ, ನೀವು ನಿಜ ಸುಖದೊಳಗಿದಿರಲ್ಲ ನೀವು. ಈ ರೀತಿಯಾಗಿ ಕಾಯವಿಡಿದರೂ ಕಾಯದ ಕಲ್ಪಿತ ಭಾವ ಹೊದ್ದದೆ ನಿರ್ಲಿಪ್ತವಾಗಿರುವ ನಿಮ್ಮ ನಿಲುವು ಮಹಲಿಂಗ ನಿಲುವೆಂಬುದೆನಗೆ ಕಂಡು, ನಿಮ್ಮ ನಿಲುವು ಬೇರೆ ಏನಲ್ಲ, ಅದು ಮಹಲಿಂಗದ ನಿಲುವೇ ಅನ್ನೋದನ್ನು ಕಂಡು ಬಂತು ಅಂತ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣನವರ ಅಕಾಯ ಚರಿತೆ ಇರುವನ್ನ ಬಣ್ಣಿಸ್ತಾರವರು. ಹಿಂಗೆ ಬಣ್ಣಿಸಿದ ಮ್ಯಾಲೆ ಇವರೇನು ಹೇಳಿದರು, ಎಂತೋ ಶರೀರವಿಡಿದ ದಿವ್ಯಜ್ಞಾನಿ, ಶರೀರ ಹಿಡ್ಕೊಂಡು ಬಂದ್ರೂ ದಿವ್ಯಜ್ಞಾನಿಯಾಗಿದ್ದಂಥವ್ರು, ಆ ಮರವೆಯ ಮಾಯವಕ್ಕೆ ಒಳಗಾಗದೇ ಇರತಕ್ಕಂಥ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನೀವು ಒಬ್ಬರೇ ಇರೋದರಿಂದ ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಕಾಯವಿಡಿದು, ನೋಡ್ರಿ ಇದನ್ನು ಪೂರ್ತಿ ಒಪ್ಪೋದಿಲ್ಲ ಅವರು, ಕಾಯವಿಡಿದು ನಿಮ್ಮ ಕಂಡೆನೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ಈ ಶರೀರ ಹಿಡ್ಕೊಂಡನೇ ನಿಮ್ಮನ್ನು ಕಂಡೇನೆ ನಾನು ಅಂತ ಅವರು, ಈ ಶರೀರನ ಹಿಡ್ಕೊಂಡೇ ನಾವು ನಿಮ್ಮನ್ನು ಕಂಡೇವಿ ಅನ್ನತಕ್ಕಂಥ ಅರ್ಥದಲ್ಲಿ ಹೇಳಿದ್ರು ಅವರು. ಏನು? ಕಾಯದಿಂದ ಲಿಂಗ ದರ್ಶನ, ಕಾಯದಿಂದ ಜಂಗಮ ದರ್ಶನ, ಕಾಯದಿಂದ ಪ್ರಸಾದ ಸಂಪತ್ತು. ಕೂಡಲ ಚೆನ್ನ ಸಂಗಯ್ಯ ಕಾಯದಿಂದ ನಿಮ್ಮ ಕಂಡೆನು. ನೋಡ್ರಿ, ಭೂಮಿ ಮೇಲೆ ದೇಹ ಹೊತ್ಕೊಂಡು ಬಂದೇವೆ ಅಂದ್ರೆ ಇದನ್ನು ಭಾಳ ತುಚ್ಛ ಮಾಡುವಂಗಿಲ್ಲ ನಾವು. ದೇಹದಾರಿಯಾಗಿ ಬಂದವರಿಗೆ ಮನೋವಿಕಾರಗಳು, ತನುವಿಕಾರಗಳು, ಭಾವವಿಕಾರಗಳು ಬರ್ತಾವೆ ಇರಲಿ, ಆದ್ರೆ ಅದರ ಅರ್ಥ ಈ ದೇಹದಿಂದನೇ ಇಷ್ಟೆಲ್ಲ ಬಾಧೆ ಇಲ್ಲ, ಈ ದೇಹನ ಹೊತ್ಕೊಂಡು ಬಂದಿರಲ್ಲ ಅಂದ್ರೆ ಯಾವ ಇದ್ದಿದ್ದಿಲ್ಲ ಅನ್ನೋ ಭಾವಕ್ಕೆ ಬರಬಾರ್ದಂತ ನಾವು. ನೋಡ್ರಿ, ಈ ದೇಹನೂ ಭಾಳ ಮುಖ್ಯವಾಗಿದ್ದೇ ಅಂತಿದ್ದು. ಹಿಂಗೆ ಬಂದು ದೇಹನ ತುಚ್ಛ ಮಾಡ್ಕೊಂತ ಹೋಗ್ಬಿಟ್ಟಿವಿ ಅಂದ್ರೆ ಹಂಗೂ ಅಲ್ಲ ಅಂತದು. ಅದಕ್ಕೆ ಹೇಳಿದ್ರು ಅವ್ರು ಏನಂತ, ದೇಹದಾರಿಯಾಗಿರುವುದು ಅಪರಾಧವಲ್ಲ, ದೇಹದಾರಿ ಎದ್ದುಕೊಂಡು ದೇಹದ ಭೌತಿಕ ದೇಹಭಾವ ಉಳಿದು, ದೇಹದಾರಿ ಎದ್ದುಕೊಂಡು ಅದು ಭೌತಿಕ ದೇಹಭಾವ ಅಳ್ಕೊಂಡು ಲಿಂಗದೇಹಿಯಾಗಿರ್ಬೇಕು ನಾವು, ಅದು ಲಿಂಗಾಂಗಿಯಾಗಿರಬೇಕು ನಾವು. ಸರ್ವಾಂಗಲಿಂಗಿಯಾಗಿರುವ ಶರಣರಿಗೆ ತನುವೇ ಲಿಂಗ, ಮನವೇ ಲಿಂಗ, ಭಾವವೇ ಲಿಂಗ, ಪ್ರಾಣವೇ ಲಿಂಗ, ಅಂತಃಕರಣವೂ ಲಿಂಗ, ಇಂದ್ರಿಯಗಳೆಲ್ಲವೂ ಲಿಂಗೇಂದ್ರಿಯ. ಈ ರೀತಿಯಾಗಿರುವ ಲಿಂಗೇಂದ್ರಿಯಗಳ ಮೂಲಕ ಮಾಡುವ ಕ್ರಿಯಾಚರಣೆಗಳೆಲ್ಲವೂ ಲಿಂಗಾಚಾರಗಳಾಗ್ತವೆ. ಅಂತಹ ಲಿಂಗಾಚಾರಿ ದೇಹದ ದೃಷ್ಟಿಯಿಂದ ಕಾಣುವುದೆಲ್ಲವೂ ಲಿಂಗ ಸ್ವರೂಪವೇ. ಕಾಣೋದು ಲಿಂಗ ಆಗಿಬಿಡ್ತೈತೆ, ಅವಾಗ ತಾನಷ್ಟ ಲಿಂಗ ಆಗೋದೆಲ್ಲ. ನೋಡ್ತಕ್ಕಂಥ ವ್ಯಕ್ತಿಯ ದೇಹಲಿಂಗ ಆಗಿ ಎಲ್ಲವೂ ಇಂದ್ರಿಯಗಳೆಲ್ಲವೂ ಲಿಂಗ ಸ್ವರೂಪಿಯಾದಾಗ ಆ ಇಂದ್ರಿಯ ಮುಖಾಂತರ ನಡೀತಕ್ಕಂಥ ಕ್ರಿಯಾಚರಣೆಗಳು ಲಿಂಗ ಸ್ವರೂಪವಾಗಿ ಆತ ನೋಡಿದ್ದೆಲ್ಲ ಲಿಂಗ, ಕೇಳಿದ್ದೆಲ್ಲ ಲಿಂಗ ಆಗಿಬಿಡ್ತೈತೆ. ಅಂದರೆ ಹೆಂಗಿದೆ ಇದು? ತನ್ನಷ್ಟಕ್ಕೆ ತಾನೇ ಲಿಂಗಾಂಗಿ ಆಗೋದರಿಂದ ಆತನ ದೃಷ್ಟಿ ಮತ್ತು ಎಲ್ಲದರಲ್ಲಿನೂ ಈ ಜಗತ್ತು ಲಿಂಗವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ. ತಾನೊಬ್ಬನೇ ಪರಿವರ್ತನೆ ಆಗೋದಿಲ್ಲ, ಜಗತ್ತನ್ನೂ ಆತ ತನ್ನ ಭಾವದಲ್ಲಿ ಪರಿವರ್ತನೆಗೊಳಿಸ್ತಕ್ಕಂಥ ಶಕ್ತಿ ಶರಣನಿಗೆ ಮಾತ್ರ ಇರೋದು. ದೃಷ್ಟಿಯಿಂದ ಕಾಣೋದೆಲ್ಲವೂ ಲಿಂಗ ಸ್ವರೂಪ. ಸರ್ವಾಂಗಲಿಂಗಿಯಾಗಿರುವ ಲಿಂಗದೇಹದಿಂದ ಎತ್ತೆತ್ತ ನೋಡಿದರೂ ಲಿಂಗ ನೋಟ, ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಅಂತ. ಯಾಕಂದ್ರೆ ಅವರು ಲಿಂಗಾಂಗ ಸ್ವರೂಪಿಗಳಾಗಿತ್ತು. ನಮಗೆ ಎತ್ತೆತ್ತ ನೋಡಿದತ್ತತ್ತ ಏನೇನೋ ಕಾಣಾಕತೈತೆ, ನಮಗೆ ದೇವ್ರನ್ನ ಬಿಟ್ಟು ಎಲ್ಲ ಕಾಣಾಕತೈತೆ. ನಮಗೆ ಆ ಲಿಂಗವನ್ನು ಬಿಟ್ಟು ನಮಗೆಲ್ಲ ನಿರವಯ ನಿಷ್ಕಲ ಲಿಂಗದ ನಿಜವ ಇರುವ ಬಿಟ್ಟು ನಮಗೆ ಉಳಿದದ್ದೆಲ್ಲ ಕಾಣಾಕತೈತೆ. ಅವರು ಇವ್ರು ಇಂಥವ್ರು, ಅವ್ರು ಸಣ್ಣವರು, ಅವ್ರು ದೊಡ್ಡವರು, ಅವ್ರು ಬಡವರು, ಅವ್ರು ಶ್ರೀಮಂತರು, ಅವ್ರು ಆ ಜಾತಿಯವರು, ನಮ್ಗೆ ಈ ಜಾತಿಯವರು, ಅವ್ರು ಹೆಣ್ಣು, ಅದು ಗಂಡು, ಇದೆಲ್ಲ ಕಾಣಾಕತೈತೆ ನಮಗೆ ಹೊರತು ಏನು ಕಾಣಬೇಕಾಯ್ತು ಅದ ಕಾಣವಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ. ಇಲ್ಲಿ ಲಿಂಗ ನೋಟ, ಚರಿಸುವ ಚೇತನವೆಲ್ಲವೂ ಜಂಗಮ ನೋಟ. ಏನು ಕೆಲಸ ಆಗತೈತೆ ಅದೆಲ್ಲ ಜಂಗಮ ರೂಪವಾಗಿ ಕಾಣತೈತೆ ಅಂತ ಅವರಿಗೆ, ಜಂಗಮ ಸ್ವರೂಪಿಗಳಾಗಿ ಕಾಣ್ತಾರಂತೆ. ಭೋಗಿಸುವ ಪರಿಶುದ್ಧ ವಸ್ತುವೆಲ್ಲವೂ ಪ್ರಸಾದ ಸಂಪತ್ತಾಗ್ತೈತಿ.
ಇಂತಹ ಅಕಾಯ ಲಿಂಗಕಾಯದಿಂದಲೇ ಎಲ್ಲೆಲ್ಲೂ ನಿಮ್ಮನ್ನೇ ಅಂದರೆ ಶಿವಸ್ವರೂಪವನ್ನೇ ಕಂಡೆನೆಂದು ಈ ಕಾಯದಿಂದನೇ ನಾನು ಇದನ್ನೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಅಂತ ಚನ್ನಬಸವಣ್ಣವರು ಕಾಯವಿಡಿದು ಸುಳಿದಾಡುವ ಗಣದಿರವ ಪ್ರಭುದೇವರಿಗೆ ನಿಲ್ಲಿಸು. ನೀವು ಕಾಯವಿಡಿದು ಸುಳಿದಾಡ್ತಕ್ಕಂಥ ಘನ ನೀವೇನು ಬೇರೆ ಏನು, ನಿಮ್ಮನ್ನು ನಾನು ನೋಡೋಕೆ ಸಾಧ್ಯ ಆಯ್ತು ಈ ಕಾಯದಿಂದ ಅಂತ. ನಾನೇ ಆ ಕಾಯ ಇಲ್ದ ಬಂದಿದ್ದೆ ಅಂದರೆ ನಿಮ್ಮನ್ನೆಲ್ಲಿ ನೋಡೋಕೆ ಸಾಧ್ಯ ಆಕಿತ್ತು ನನಗೆ. ಲಿಂಗವನ್ನು ನೋಡ್ಲಿಕ್ಕೆ ಹೆಂಗೆ ಸಾಧ್ಯ ಆಕಿತ್ತು, ಜಂಗಮವನ್ನು ನೋಡ್ಲಿಕ್ಕೆ ಹೆಂಗೆ ಸಾಧ್ಯ ಆಕಿತ್ತು. ಪ್ರಸಾದ ಸಂಪತ್ತವನ್ನು ಏನು ಕಾಯದಿಂದ ಎಲ್ಲ ಪ್ರಸಾದ ಸಂಪತ್ತಂತ ಅನುಭವಿಸ್ಲಿಕ್ಕೆ ಭಾವಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಕಿತ್ತು ಅಂದರೆ ಈ ದೇಹ ಹೊತ್ಕೊಂಡು ಬಂದಿದ್ದಕ್ಕೇ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಚನ್ನಬಸವಣ್ಣವರು ಪ್ರಭುದೇವರಿಗೆ ಹೇಳ್ತಾರೆ. ಮುಂದೆ ಇಂತೂ ಶರೀರವಿಡಿದು ನಿಮ್ಮ ಕಂಡೆನೆಂದು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ಆಚಾರ ಅಂಗವಾಗಿ ಪಡೆ ನೀವಲ್ಲದೆ ಮತ್ತಾರು ಇಲ್ಲವೆಂದು ಚಿಕ್ಕದಣ್ಣಾಯಕರ ಕೊಂಡಾಡಿದ ವಚನ. ಇಷ್ಟು ಹೇಳಿದ ಮೇಲೆ ಪ್ರಭುದೇವರಿಗೆ ಚನ್ನಬಸವಣ್ಣವರು ಕುರಿತು ಪ್ರಭುದೇವರು ಈ ರೀತಿಯಾಗಿ ಹೇಳ್ತಾರೆ. ಏನಂದರೆ ಇದಕ್ಕೆ ಪ್ರಭುದೇವರು ಆಚಾರ ಅಂಗವಾಗಿ ಪಡೆ ನೀವಲ್ಲದೆ ಮತ್ತಾರು ಇಲ್ಲವೆಂದು. ಯಾರ ಇದ್ರೆ ಆಚಾರ ಅಂಗವಾಗಿ ಇದ್ದವ್ರು ಯಾರು ಇದ್ರೆ ಅದು ನೀವ ಬಿಟ್ಟು ಬೇರೆ ಯಾರಿಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಈ ವಚನವನ್ನು ಚನ್ನಬಸವಣ್ಣವ್ರ ಕುರಿತು ಹೇಳ್ತಾರೆ. ಆ ವಚನದ ನಿರ್ವಚನವನ್ನು ನಾವು ಚಿಂತನೆಯನ್ನು ಮುಂದಿನ ವಾರ ಮಾಡೋಣ ಅಂಥೇಳಿ ಇಲ್ಲಿಗೆ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 94ನೇ ಉಪನ್ಯಾಸದಲ್ಲಿ ಅನೇಕ ಚನ್ನಬಸವಣ್ಣವರ ವಚನಗಳನ್ನು ನಮ್ಮ ಡಾಕ್ಟರ್ ಶಂಭು ಹೆಗಡಾಳ್ ಅವರು ನಿರ್ವಚನ ಮಾಡಿದರು. ಅದರ ಜೊತೆಗೆ ಚನ್ನಬಸವಣ್ಣನವರ ವಚನದಲ್ಲಿ ಅನೇಕ ಅದ್ಭುತ ಸಂಗತಿಗಳನ್ನು ಅವರು ಈ ವಚನದ ಮುಖಾಂತರ ನಿರ್ವಚನ ಮಾಡುವುದರ ಮುಖಾಂತರ ನಮಗೆಲ್ಲ ತಿಳಿಸಿಪಡಿಸಿದ್ದಾರೆ. ಅದರಲ್ಲಿ ಕೆಲವೊಂದು ಅಂಶಗಳೆಂದರೆ ಯುಗಗಳ ಇತಿಹಾಸ, ಜ್ಞಾನ ಚಿತ್ತು ಬಸವಣ್ಣ. ಆ ಜ್ಞಾನ ಚಿತ್ತು ಈ ಕಲಿಯುಗದಲ್ಲಿ ಬಸವಣ್ಣನಾಗಿ ಬಂದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿ ಆ ಲೇಸನ್ನು ಬಯಸುವಂಥ ಬುದ್ಧಿಯನ್ನು ನಮಗೂ ಕೂಡ ತಿಳಿಸಿಕೊಟ್ಟು ಹೋದಂಥ ಆ ಬಸವಣ್ಣ. ಮತ್ತು ಆದಿಲಿಂಗ ಅನಾದಿ ಬಸವಣ್ಣ, ಲಿಂಗ ಜಂಗಮ ಪ್ರಸಾದ ಇವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಬಸವೇಶ್ವರರು ಬಸವಣ್ಣ ನಮ್ಮೆಲ್ಲರ ಅಣ್ಣ, ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಸಾಕ್ಷಾತ್ ಶಿವನ ಸ್ವರೂಪ. ಬಸವೇಶ್ವರರು ಸಾಕ್ಷಾತ್ ಶಿವನ ಸ್ವರೂಪವಾಗಿದ್ದಕ್ಕಾಗಿ ಜಾನಪದರು ಅನೇಕ ಜನರು ಶಿವನೇ ಬಸವ ಬಸವ ಶಿವನೇ ಈ ರೀತಿ ಭಜನೆಗಳನ್ನು ಮಾಡ್ತಾ ಬಂದರು. ಮುಂದೆ ಒಂದು ಅದ್ಭುತ ಸಂಗತಿಯನ್ನು ಹೇಳಿದರು. ನಾವು ಇತಿಹಾಸದಲ್ಲಿ ಅನೇಕ ದಾರ್ಶನಿಕರು ಅವರ ಚರಿತ್ರೆಯನ್ನೆಲ್ಲ ಓದಿದ್ದೇವೆ. ಆದರೆ ಬಸವಾದಿ ಶರಣರ ಚರಿತ್ರೆಯಲ್ಲಿ ಯಾವ ಶರಣರು ಕೂಡ ರಿಷಡ್ ವರ್ಗಗಳಿಗೆ ಬಲಿಯಾದ ಒಂದು ಅಂಶ ಕೂಡ ಸಿಗೋದಿಲ್ಲ. ಅವರು ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡದ ಸಂಗಮ ದೇವ ಎನ್ನುವ ಹಾಗೆ ತಮ್ಮ ಜೀವನವನ್ನು ನಡೆಸಿ ಬಸವಾದಿ ಶರಣರು ಅತ್ಯಂತ ಶ್ರೇಷ್ಠ ದಾರ್ಶನಿಕರಾಗಿ ಹೋಗಿದ್ದಾರೆ. ಇಂಥ ಅದ್ಭುತ ಉಪನ್ಯಾಸವನ್ನು ಕೇಳಿ ಅದನ್ನು ಅತಿ ಸರಳವಾಗಿ ನಮ್ಮಂಥವರಿಗೆ ಅತಿ ಸರಳ ವಾಕ್ಯಗಳಲ್ಲಿ ಸಾಲುಗಳಲ್ಲಿ ಅರ್ಥ ಮಾಡಿಸಿ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಶಾಂತಚಿತ್ತರಾಗಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸಿದವರಿಗೆ ಎಲ್ಲ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮವನ್ನು ನಾವು ವಚನ ಮಂಗಲದೊಂದಿಗೆ ಮುಕ್ತಾಯಗೊಳಿಸೋಣ. ವಚನ ಮಂಗಲ ನಡೆಸಿಕೊಡುವವರು ಶರಣ ಮಲ್ಲಿಕಾರ್ಜುನ್ ಹಳ್ಳಿಕೇರಿಯವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಶಿಶು ಮಹಾಂತಲಿಂಗೇಶಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಧರೆಯ ಭಕ್ತರು ಮಹೇಶ್ವರರುಗಳ ಪುತ್ರರಿಗೆ ಶರಣು ಬಸವಾದಿ ಪ್ರಮಥರ ಕಂದಗೆ. ಪರಶಿವನ ಪಾರ್ವತಿಯ ತೊಡೆಯ ಮೇಲಾಡುತ್ತಲಿ ಹರುಷಾಬ್ದಿ ಹೆಚ್ಚಿಸುವ ಗುರುಪುತ್ರಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.
ಆಕಾಶವನ್ನು ಮೋಡ ಮುಸುಕಿದರು ಕೆಡದಂತೆ ಏಕಾಗ್ರ ಚಿತ್ತದಲ್ಲಿ ಮನವ ನಿಲ್ಲಿಸಿ ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು ಲೋಕದೊಳಗಿದ್ದು ಇಲ್ಲದ ಮಹಿಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹ್ಯಾಗೆ ಮಾಳ್ಪರು ಹಾಗೆ ಸಕಲ ಉಪಚಾರಗಳ ಮಂಗಳದ ಶಿಶುವಾಗಿ ಕೈಕೊಳ್ಳುತ್ತಲೀ ಬಂಗಾರ ಕಬ್ಬುನವು ಹಿರಿಕಿರಿದು ಸಮಗಂಡ ಲಿಂಗ ಮಹಂತೇಶ್ವರ ಜಗತ್ಪುತ್ರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಜಯತು ಶಿಶು ಮಹಂತ ಲಿಂಗೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಎಲ್ಲರಿಗೂ ಶರಣ ಶರಣ. ಬಸವಾ 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 ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಎನಗಿದೆ ದಿವ್ಯ ಎನಗಿದೆ ದಿವ್ಯ ಎನಗಿಂತ ಕಿರಿಯರಿಲ್ಲ. ಎಷ್ಟು ಅದ್ಭುತವಾಗಿರೋ ವಚನ ಇದು. ಎನಗಿಂತ ಕಿರಿಯರಿಲ್ಲ ಅಂತ ಹೇಳ್ಕೋತನ ಭಕ್ತಿ ಭಂಡಾರಿ ಬಸವಣ್ಣನವರು ಎಲ್ಲಾರ್ಕಿಂತ ಹಿರಿಯರಾಗಿ ಬೆಳೆದು ನಿಂತು ಬಿಡ್ತಾರೆ. ಇಲ್ಲಿ ಹಿರಿಯರು ಕಿರಿಯರು ಅನ್ನೋದನ್ನು ಬರೇ ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ಸಂಗತಿ ಲೌಕಿಕದಿಂದ ನಿರ್ಧರಿಸ್ಲಿಕ್ಕೆ ಹೋಗಬಾರ್ದ್ರಿ. ಯಾಕಂತಂದ್ರೆ ಹೊರಗಿಂದ ನೋಡಿದ್ರೆ ಅಪ್ಪ ಬಸವಣ್ಣನವರೊಳಗೆ ಹಿರಿತನದ ಭಾವನೆ ಬೆಳಿಲಿಕ್ಕೆ ಏನು ಬೇಕು ಹೊರಗೆ ಲೌಕಿಕವಾಗಿ ಎಲ್ಲ ಇದ್ದವು. ಲೌಕಿಕದ ಅಧಿಕಾರಗಳು ಪರಿಸರಗಳು ಎಲ್ಲ ಅವ್ರ ಸುತ್ತಮುತ್ತಲಿದ್ದು. ಆದರೂ ಅದಕ್ಕವರು ಒಳಗಾಗದಂಗೆ ನಿರಂತರ ಅರಿವಿನಿಂದ ಆ ಜಾಗೃತಿಯಿಂದ ಅರಿವಿನಿಂದ ಅದನ್ನು ನಿರಾಕರಿಸ್ಕೋತ ಬರ್ತಿರ್ತಾರೆ. ಇನ್ನು ಭಕ್ತಿ ಪ್ರಪಂಚದಾಗ ನೋಡಿದರೆ ಅಲ್ಲಿಯವರು ದೊಡ್ಡವರ. ಭಕ್ತಿ ಪರಿಪೂರ್ಣವಾಗಿದ್ದರೆ ಅದು ಹಿರಿತನ, ಕೊರತೆ ಇತ್ತಪ್ಪ ಅಂದ್ರೆ ಅದು ಕಿರಿತನ. ಕೊರತೆ ಇಲ್ಲದಂಗೆ ಪೂರ್ಣ ಭಕ್ತಿ ಅಪ್ಪ ಬಸವಣ್ಣನವರದು. ಬನ್ನಿ ಈ ವಚನವನ್ನು ಮನನ ಮಾಡ್ತಾ ನಾವೆಲ್ಲರೂ ಆ ಪೂರ್ಣ ಭಕ್ತಿಯ ಕಡೆಗೆ ಸಾಗೋಣ.